ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಕುರಿತಂತೆ ಮಾತಾಡ್ತಾ ಇದ್ದೀವಿ. ಹೌದು, ಇವತ್ತು ಪೋಷಕರು ಮಕ್ಕಳನ್ನು ಬೆಳೆಸುವ ರೀತಿ ಹೇಗಿದೆ, ಮಕ್ಕಳು ಯಾಕೆ ದುಃಖತಪ್ತ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನೋದರ ಕುರಿತಂತೆ ನಾವು ಮಾತಾಡಬೇಕಾಗಿದೆ. ಯಾಕಂದರೆ ಇಂದಿನ ಮಕ್ಕಳೇ ನಾಳಿನ ಸತ್ಪ್ರಜೆಗಳು ಅಂತ ನಾವು ಹೇಳುವ ಸಂದರ್ಭದಲ್ಲಿ ಮಕ್ಕಳ ಪಾಲನೆ ಪೋಷಣೆಯ ಕುರಿತಂತೆ ಹೆಚ್ಚಾಗಿ ಪೋಷಕರು ಗಮನವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಆ ಪಾಲನೆ ಪೋಷಣೆ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರುಜಿ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಜಿ, ಮಕ್ಕಳ ಪಾಲನೆ ಹಾಗೂ ಪೋಷಣೆಯಲ್ಲಿ ಇವತ್ತು ಪೋಷಕರು ಎಡವುತ್ತಾ ಇರೋದನ್ನು ನಾವು ಗಮನಿಸ್ತೀವಿ. ಮಗು ಒಂದೇ, ಆದರೆ ಮಗುವಿನಲ್ಲಿ ಎಲ್ಲ ಗುಣಗಳು ಇರಬೇಕು ಅಂಥೇಳಿ ಮಕ್ಕಳ ಮೇಲೆ ಒತ್ತಡವನ್ನು ಹಾಕ್ತಾರೆ. ಮಕ್ಕಳ ದುಃಖವನ್ನು ಅರಿಯೋದಿಲ್ಲ, ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಮಗು ಅಳ್ತಾ ಇರುತ್ತೆ. ಹಾಗಾಗಿ ಆ ಮಕ್ಕಳ ಪಾಲನೆ ಪೋಷಣೆ ಬಗ್ಗೆ ನೀವೇನು ಹೇಳ್ತೀರಾ? ನಾನು 100 ವರ್ಷ ಬದುಕಿದ್ವಿ, ಯಾವ ಪುರುಷ ತಕ್ಕಪ್ಪ? 100 ವರ್ಷ ಬದುಕಿದ ಮುಖ್ಯ ಅಲ್ಲ, ಗಂಡ ಹೆಂಡತಿ ಹೇಗಿದ್ರಿ ಅದನ್ನೇ ಹೇಳಿ. 10 ವರ್ಷಕ್ಕೆ ಕ್ಲೋಸ್ ಆಗಲಿ, ಸೆಕೆಂಡ್ರಿ. ಹೌದಲ್ಲ? ಹೌದೌದು. ಆ 10 ವರ್ಷ 100 ವರ್ಷದ ಅವಧಿನ ಅಲ್ಲೇ ಕೊಟ್ಬಿಡುತ್ತದು. ನಾವು ಬಡದಾಡ್ಕೊಂಡು ಈಜಾಡ್ಕೊಂಡು ಅಯ್ಯೋ ಅಂದ್ಕೊಂಡೆ ಸಾಯ್ತಾ ಇರತಕ್ಕಂಥ ಮಟ್ಟಕ್ಕೆ ಹೋಗ್ತೀವಿ. ಅಂದರೆ ಇದಕ್ಕೆಲ್ಲ ಮೂಲ ಕಾರಣ ಈ ಸಂಸ್ಕಾರ ಅನ್ನೋದಕ್ಕೆ ನಮಗಿನ್ನೂ ಅರ್ಥ ಗೊತ್ತಾಗಲಿಲ್ವಲ್ಲ ಅಂತ ಒಂದು ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಸಂಸ್ಕಾರ ಎಂದರೆ ಏನು ಅಂತಕ್ಕಂಥದ್ದು ಕೇಳಿದ್ರೆ ನಿಮ್ಮ ಪ್ರಕಾರ ಏನು ಹೇಳ್ಬೋದು ಜನರಲ್ ಆಗಿ? ಸಂಸ್ಕಾರ ಮಕ್ಕಳಿಗೆ ಕೊಟ್ಟಿದ್ದೀವಿ, ನಾವು ಸಂಸ್ಕಾರವಂತರೆ, ಅಷ್ಟೋ ಎಷ್ಟೋ ತಿಳ್ಕೊಂಡಿದ್ದೀವಿ ಅಂತ ಕೆಲವರು ಮಾತಾಡ್ತಾರೆ. ಸರಿ, ಓಕೆ, ಏನು ಸಂಸ್ಕಾರ ಅಂತ ನಮ್ಗೆ ಗೊತ್ತಿಲ್ಲ, ಸ್ವಲ್ಪ ಹೇಳಿ ಅಂತ ಅವ್ರು ಕೇಳಿದ್ರೆ ನಿಜಕ್ಕೂ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ನಾವು ಹಿಂಗೆ ಬಂದುಬಿಟ್ಟಿದ್ದೀವಿ. ಅವ್ರು ಹೇಳಿದ್ರು ಇವ್ರು ಹೇಳ್ತಾ ಇದ್ದಾರೆ, ಅವ್ರು ಹೇಳಿದ್ರು ಇನ್ನೊಬ್ರಿಗೆ ಹೇಳ್ತಾರೆ. ಸಂಸ್ಕಾರದ ಮೂಲ ಇರ್ತಕ್ಕಂಥ ವಿಚಾರ, ನಾವು ಸ್ನಾನ ಮಾಡೋದು, ಪೂಜೆಗೆ ಹೋಗೋದು, ಮಂತ್ರ ಹೇಳೋದು, ದೇವಸ್ಥಾನಕ್ಕೆ ಹೋಗೋದು, ಹಿರಿಯರು ಗೌರವ ಕೊಡೋದು, ಅದನ್ನು ಸಂಸ್ಕಾರದ ಪಾಲಕ್ಕೆ ಕೆಲವರು ಸೇರಿಸಿರ್ತಾರೆ. ಅದು ನಿಜವಾದ ಸತ್ಯ ಅದಲ್ಲ. ಯಾವುದು ಹಂಗಾದರೆ ಮನಸ್ಸನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದೇ ನಿಶ್ಚಲವಾದ ಮನಸ್ಥಿತಿಯೇ ಸಂಸ್ಕಾರ. ಒಪ್ಕೋಬೋದಲ್ಲ? ನಿಶ್ಚಲವಾದ ಮನಸ್ಥಿತಿಯೇ ಸಂಸ್ಕಾರ. ಈಗ ನಾವು ಅಂದ್ಕೊಂಡಿರೋ ಸಂಸ್ಕಾರ ಎಷ್ಟರ ಮಟ್ಟಕ್ಕೆ ಸರಿ, ಈ ನಮ್ಮ ದೇಶದಲ್ಲಿ ಎಷ್ಟು ಚೆನ್ನಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ತಪ್ಪು ಮಾಹಿತಿಗಳನ್ನು. ಸುಮಾರು ಜನ ತುಂಬ ಈಸಿಯಾಗಿ ಹೇಳ್ಬಿಟ್ಟು ಸಂಸ್ಕಾರ ನನಗೂ ಗೊತ್ತು ಅಂತಾರೆ. ಸೊ ಪೂರ್ತಿ ಫೇಲ್ ಆಗಿರ್ತಾರೆ. ಯಾಕೆ ಸಂಸ್ಕಾರ ಗೊತ್ತಿದ ಮೇಲೆ ಯಾಕೆ ಹಿಂಗಿದ್ದೀರಾ ಅಂದರೆ ಏನೋ ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ಈ ರೀತಿಯಾದ ದ್ವಂದ್ವ ಸ್ಥಿತಿ ತುಂಬ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಈ ಮನಸ್ಸನ್ನು ಶುದ್ಧೀಕರಣ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ಏನು ಮಾಡಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಒಂದು ಸ್ವಲ್ಪ ಪ್ರಯತ್ನವನ್ನು ನಾವು ತಿಳ್ಕೋಬೇಕಾಗತ್ತೆ. ಏನದು? ಹರಿಹರ ಮಂತ್ರ. ಹರಿಹರ ಮಂತ್ರ ಯಾವುದು? ಹರಿಹರ ಮಂತ್ರ ರಕಾರ ಮಕಾರ, ರಕಾರ ಮಕಾರ ಹರಿಹರ ಮಂತ್ರ. ಈಗ ಮದುವೆ ಮಾಡಿಕೊಂಡ್ರೆ ಲಕ್ಷ್ಮೀನಾರಾಯಣನ್ ಥರ ಇದ್ದಾರೆ, ಹೌದಾ? ಈಗ ಗಂಡ ಹೆಂಡತಿಗೆ ಈ ರಕಾರ ಮಕಾರ ಇಲ್ಲ, ಹೆಂಡತಿಲಿರ್ಬೋದು ಇಲ್ಲ ಗಂಡನಲ್ಲಿರ್ಬೋದು, ಯಾಕೆ ಕೊಡ್ತಾ ಇಲ್ಲ ಮದುವೆ ಮಾಡಿಸೋರು ಅಂತ ನನ್ನ ಪ್ರಶ್ನೆ. ಗಂಡ ಹೆಂಡತಿ ಮನಸ್ಸು ಏನಾದ್ರು ಕೇಳಿಸ್ಕೊಂಡು ಯಾರ್ದಾರು ಹೆಸರು ಹೇಳಿದ್ರೆ ಎಷ್ಟು ಚೆನ್ನಾಗಿದೆಯಲ್ಲ ಹೆಸರು ಅಂತ ಹೇಳ್ತಿರ್ತಾನೆ. ಹಾಗೆ ಒಂದು ಗಂಡನಲ್ಲೋ ಹೆಂಡತಿಯಲ್ಲೋ ರಾಮ ಸೇರಿಸ್ಕೊಳ್ಳೋಕ್ಕೇನಪ್ಪ ಕಷ್ಟ, ಯಾಕಾಗಿಲ್ಲ? ಇದೇ ನನ್ನ ಪ್ರಶ್ನೆ ಆಗ್ತಾ ಇದೆ. ಕೂತ್ಕೊಂಡು ಪ್ರವಚನಗಳು ಮಾಡ್ತೀರಾ ಅಲ್ರಿ, ಮನಸ್ಸನ್ನು ಖುಷಿ ಕೊಡ್ತಕ್ಕಂತಹ ರೀತಿಯಲ್ಲಿ. ಇನ್ನು ಅದೇ ರೀತಿಯಾಗಿ ಮಕ್ಕಳಿರ್ತಾರೆ, ಕುಟುಂಬ ಇರುತ್ತೆ. ಅದಕ್ಕೆ ಈಗ ಸಂಗೀತದಲ್ಲಿರ್ತಕ್ಕಂಥ ಅಕ್ಷರ ಎಷ್ಟು? 7. ಈ 7 ಅಕ್ಷರನ ಕುಟುಂಬದಲ್ಲಿ ಅಪ್ಲೈ ಮಾಡಿ. ಸೊ ಕುಟುಂಬ ನಿಮ್ಮಂತೆ ಆಗತ್ತೆ. ಹಾಗಂತ ಹೆಸರು ಬದಲಾವಣೆ ಮಾಡೋದಾ? ದಯವಿಟ್ಟು ಆ ವಿಚಾರಕ್ಕೆ ಹೋಗಬೇಡಿ. ಈ 7 ನಾವು ಸಪ್ತ ಋಷಿಗಳು, ಸಪ್ತ ವರ್ಣ, ಹೌದಲ್ಲ, ತಗೊಳ್ತೀವಿ. ಹಾಗೆ ನಮ್ಮ ಕುಟುಂಬಕ್ಕೆ ಈ 7 ಅಕ್ಷರಗಳನ್ನ ಬಳಸಕ್ಕೆ ನಮ್ಗೆ ಗೊತ್ತಾಗಿಲ್ವಾ ಕುಟುಂಬ ಐಕ್ಯವಾಗಿರ್ಬೇಕಂದ್ರೆ ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಎಷ್ಟು ಅಕ್ಷರಗಳು ಬರುತ್ತೆ, ಆ ಅಕ್ಷರಗಳು ಕುಟುಂಬದಲ್ಲಿ ಇರತಕ್ಕಂಥ ಮಕ್ಕಳಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಹೆಸರು ಬಂದಿದೆಯಾ, ಆ ಅಕ್ಷರ ಬಂದಿದೆಯಾ, ಇದನ್ನು ಸೇರಿಸ್ಬೇಕಾ ಅಥವಾ ಬೇಡವಾ, ಇದೆಲ್ಲವನ್ನು ಇತ್ಯರ್ಥ ಮಾಡ್ತಕ್ಕಂತಹ ವಿಚಾರಕ್ಕೆ ನಾಮಕರಣ ವಿಷಯದಲ್ಲೂ ಸೋತೋಗಿದ್ದೀವಿ. ಹುಟ್ಟಿದ್ದು ಹೋಗಿ ಶಾಸ್ತ್ರ ಕೇಳಬೇಕು, ಕೇಳೋದಕ್ಕೆ ಅವರು ಪಾ ಅಂದರು, ಟಾ ಅಂದರು, ಇಟ್ಟೋ ಅಂತೀರಾ. ಅದು ಇವತ್ತಂದಲ್ಲ ಸ್ವಾಮಿ, ಹಿಂದಂದದು ಐಡೆಂಟಿ. ಈ ದೇಹ ಈ ಅಕ್ಷರದ ಮೂಲಕವಾಗಿ ಪಾಪದ ಕೊಡದಲ್ಲಿ ಸುತ್ತಕೊಂಡಿದೆ.
ಅದನ್ನು ನಾವು ಮತ್ತೆ ಜನ್ಮ ನಕ್ಷತ್ರ ಅಂತ ನಾಮಕರಣ ಮಾಡಿದ್ರೆ ಕಂಟಿನ್ಯೂ ನಾವೇ ಕೊಟ್ಟಂಗಾಯ್ತು. ಆ ಕರ್ಮ ಮತ್ತೆ ಮುಂದುವರಿಸುವಂತ. ಸೊ ಇಲ್ಲಿ ನಾವು ಮಾಡಬೇಕಾಗಿದ್ದೇನು, ಅದನ್ನು ಪರಿವರ್ತನೆ ಮಾಡಬೇಕು. ಅದಕ್ಕೆ ಮಾಸನಾಮ ಜನ್ಮನಾಮ ಎರಡೂ ಇದೆ, ಅದು ನಾವು ತಗೊಂಡೇ ಇಲ್ಲ, ನಮ್ಮ ಕಡೆ ಇಲ್ವೇ ಇಲ್ಲ ಅನ್ಬಿಡ್ತಾವೆ ಒಟ್ಟಿಗೆ. ಹೌದೌದು. ಯಾಕೆಂದರೆ ಪ್ರತಿ ತಿಂಗಳು ಬರ್ತಕ್ಕಂಥ ಪೌರ್ಣಮಿ ಮನುಷ್ಯನ ಕುಟುಂಬಕ್ಕೆ ಅತಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಪ್ರತಿ ತಿಂಗಳು ಬರ್ತಕ್ಕಂಥ ಪೌರ್ಣಮಿಯನ್ನು. ಎಷ್ಟು ಜನ ಪೌರ್ಣಮಿ ಒಳಗಡೆ ಹುಡ್ತಾರೆ, ಪೌರ್ಣಮಿ ಆದಮೇಲೆ ಹುಡ್ತಾರೆ, ನೀವೇ ಗಮನಿಸ್ಕೊಳ್ಳಿ. ನಿಮ್ಮ ಮನೇಲಿ ಇರ್ತಾರೆ, ಪೌರ್ಣಮಿ ಆದಮೇಲೆ ಹುಟ್ಟಿದ ಮಕ್ಕಳ ಸ್ಥಿತಿ ಹೇಗಿರುತ್ತೆ, ಪೌರ್ಣಮಿ ಮುಂಚೆ ಹುಟ್ಟಿದ ಮಕ್ಕಳ ಸ್ಥಿತಿ ಹೇಗಿರುತ್ತೆ. ಹಾಗಾದರೆ ಇದನ್ನು ಯಾರು ಬರೆದಿಟ್ಕೊಳಕ್ಕಾಗತ್ತಾ, ಮಗು ಇಂಥ ದಿನನೇ ಬರಲಿ ಅಂತ? ಸಾಧ್ಯ ಇಲ್ಲ. ಅದು ಪ್ರಕೃತತ್ವವಾಗಿ ಅಂತ ಹೇಳಿದ ಮೇಲೆ ಅದಕ್ಕೆ ರಿಪೇರಿ ಮಾಡೋದು ಗೊತ್ತಿಲ್ವಲ್ಲ ನಿಮಗೆ, ಮಾಡಬೇಕಾ ಬೇಡವಾ? ಮಾಡಬೇಕು. ಹಾಂ, ಮತ್ತು ತಿಳ್ಕೊಳ್ಳೋದು ಯಾವಾಗ? ಮಗು ಚೆನ್ನಾಗಿರಬೇಕು. ಹೇಗೆ ಚೆನ್ನಾಗಿರುತ್ತೆ? ನೀವು ಬದಲಾಗಿಲ್ಲ, ಮಕ್ಕಳನ್ನೂ ಬದಲಾವಣೆ ಮಾಡಲ್ಲ, ಹೇಗಾಗತ್ತಿದು? ಈ ವಿಚಾರದಲ್ಲಿ ನೀವು ಸಡನ್ನಾಗಿ ಏನಪ್ಪ ಈ ಥರ ಹೇಳ್ಬಿಟ್ರು, ಇದು ಹೆಂಗಿದು ಸಾಧ್ಯನಾ ಅಂತ ಮನಸ್ಸಿಗೆ ಬೇಸರ ಮಾಡ್ಕೊಳ್ಳೋದಲ್ಲ. ತಾಳ್ಮೆಯಿಂದ ಹೇಳೋದನ್ನ ಅರ್ಥ ಮಾಡಿಕೊಂಡು ಆಮೇಲೆ ನಂತರ ಪ್ರಯತ್ನ ಮಾಡ್ತಕ್ಕಂಥದ್ದನ್ನು ಕೂಡ ಕೇಳಿ ಪ್ರಯತ್ನ ಮಾಡಿ. ಅವು ಹೇಳಿದ್ರು ಅಂದ್ಬಿಟ್ಟು ಸುಮಾರು ಸಂದರ್ಭದಲ್ಲಿ ನನ್ನ ಹತ್ರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮನೆ ಬಗ್ಗೆ ಏನೋ ಒಂದು ಹೇಳ್ತೀನಿ ಅಂದರೆ ಅದನ್ನು ಆಲ್ರೆಡಿ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ತಮಗೆ ಬೇಕಾದಂಗೆ. ಈ ಗುರುಗಳೇ ಹೇಳಿದ್ರು, ನನಗೆ ಹೇಳಿದ್ದಾರೆ, ತೊಟ್ಟಿ ಮನೆ ಇದ್ದರೆ ಚಂದ ಅಂದರೆ ಓಲ್ಡ್ ತಾರಸಿ ಮನೆ ತೊಟ್ಟಿ ಮನೆ ಮಾಡಿಬಿಟ್ಟು ಏನೇನು ರಿಪೇರಿ ಮಾಡ್ಕೊಂಡು ಒಂದು 8-10 ಕಳ್ಕೊಂಡು ಮತ್ತೆ ನನ್ನ ಹತ್ರನೇ ಬಂದ. ಓಕೆ. ನಾನು ಹೇಳಿದೆ ಡಬಲ್ ದುಡ್ಡು ಆಗುತ್ತೆ ಈಗ. ಯಾಕೆಂದರೆ ನೀನು ಎಲ್ಲೋ ಕೂತ್ಕೊಂಡು ಟಿ ವಿಲಿ ನೋಡ್ಬಿಟ್ಟು ಹೇಳೋದನ್ನ ನೀನು ತೊಗೊಂಡ್ರೆ ನಾನು ಏನು ಮಾಡಲಿ? ಗಂಡ ಹೆಂಡ್ತಿ ದಿಕ್ಕಾಪಾಲಾಗ್ಬಿಟ್ರು, ಇಷ್ಟೊಂದು ದುಡ್ಡು ಸಾಲ ಸಿಗಾಕೊಂಡು ಸತ್ತೋಗ್ತೀನಿ ನಾನು ಅಂತಂದ್ರೆ ಏನಾಗಬೇಕು ಹೆಂಡ್ತಿ? ಹೀಗೆ ಇಲ್ಲಿ ವಿಚಾರಗಳನ್ನು ಹೇಳೋದನ್ನು ಸಡನ್ನಾಗಿ ಹೇಳಿದ್ದೇ ಸತ್ಯ, ಹೇಳ್ತಿರೋ ಸರಿ ಅಂತಕ್ಕಂಥದಕ್ಕಿಂತ ಯಾರೇ ಏನೇ ಹೇಳಿ ಫಸ್ಟು ನೀವು ಅದನ್ನು ಕಾರ್ಯಗತ ತಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ, 1 ಸಲ ಅಲ್ಲ 10 ಸಲ ನೋಡಿ, ಆಮೇಲೆ ತೀರ್ಮಾನಕ್ಕೆ ಬನ್ನಿ. ಯಾವುದೇ ವಿಚಾರದಲ್ಲಿ ನಾನು ಪ್ರತಿ ಸಲ ಅವಾಗ ಹೇಳ್ತಿರ್ತೀನಿ, ಇಲ್ಲಿ ಕೂತ್ಕೊಂಡು ಹೇಳ್ತಿರ್ತಕ್ಕಂಥದ್ದಕ್ಕೂ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅದನ್ನು ನೀವು ಕೂತ್ಕೊಂಡು ಪುಸ್ತಕದಲ್ಲಿ ಬರ್ಕೊಂಡು ಏನಾದ್ರು ಮಾಡ್ಕೊಂಡ್ರೆ ಸಮಸ್ಯೆ ಸಿಕ್ಕಾಕೋತೀರ. ವಿಷಯ ನೀವು ತಿಳ್ಕೊಳ್ಳಿ, ಅದನ್ನು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೀವು ಓಕೆ ಆದ್ರೆ ಮಕ್ಕಳ ಮೇಲೆ ಅಪ್ಲೈ ಮಾಡಿ. ಹೌದಾನೆ? ಇವ್ರು ಓಕೆನೇ ಆಗದೆ ಮಕ್ಕಳ ಮೇಲೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಟ್ಟು ಇದ್ದದ್ದು ರಾಮಾಯಣ ಜಾಸ್ತಿ ಮಾಡಿಕೊಂಡು ನನಗೂ ಸೇರಿಸಿ ಬೈಬೇಕಾಗತ್ತೆ. ಏನೋ ಕೂತ್ಕೊಂಡವರೇ ಹೇಳ್ಬಿಡ್ತಾರೆ. ಸೊ ಈ ಥರ ಎಲ್ಲ ಸಮಸ್ಯೆ ಆಗಬಾರದು. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂಗೀತದಲ್ಲಿರ್ತಕ್ಕಂತಹ ಇದಕ್ಕೆ ಯಾಕೆ ಹೇಳ್ತೀವಿ ಅಂದರೆ, ಈ ವಿಚಾರ ಇಷ್ಟೊಂದು ಅರ್ಥಗರ್ಭದಾಗೆ ನಾದೋಪಾಸನೆ ಅಂತಕ್ಕಂತಹ ಒಂದು ಶಕ್ತಿ ಆ ಉಚ್ಚಾರಣೆಯಲ್ಲಿ ಅವರಿಗೆ ದೈಹಿಕವಾಗಿ ಏನೋ ಒಂಥರ ಬದಲಾವಣೆ ಕೊಡುತ್ತೆ. ಕೆಲವೊಂದು ಸಲ ನಾವು ಏನಾದ್ರು ಕೇಳಿದಾಗ ಖುಷಿ ಜಾಸ್ತಿ ಆದಾಗ ಮೈಯಲ್ಲಿ ರೋಮ ಎಲ್ಲ ನಮಗೆ ಎದ್ದು ನಿಂತ್ಕೊಂಡಂಗಾಗತ್ತೆ, ಹೌದು, ರೋಮಾಂಚನವಾಗತ್ತೆ. ಸೊ ಈ ರೀತಿ ಉಚ್ಚಾರಣೆಯಿಂದ ಕೂಡ ನಮ್ಮ ಮನಸ್ಸನ್ನು ಒಂದು ಪರಿವರ್ತನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಮಾ ಅಂತಕ್ಕಂಥದ್ದು ದೈವಿಕವಾಗಿ ಸಂಬರ್ತಕ್ಕಂಥ ಇರತಕ್ಕಂಥ ಒಂದು ವಿಚಾರ ಆಗುತ್ತೆ. ಈ ರಾ ಅಂತಕ್ಕಂಥ ವಿಷಯ ಏನಕ್ಕೆ ತಗೋಬೇಕಾಗತ್ತೆ ಅಂದರೆ, ಆಹಾರ ಸಂಸ್ಕಾರಕ್ಕೋಸ್ಕರವಾಗಿ, ಆಹಾರದಲ್ಲಿ ಸಂಸ್ಕಾರ ಆಗಬೇಕು ಅಂದರೆ ನಾವು ಸೇವನೆ ಮಾಡ್ತಕ್ಕಂಥ ಸಂಸ್ಕಾರ ಆಗಬೇಕು. ಇದಕ್ಕೋಸ್ಕರವಾಗಿ ಈ ಎರಡೂ ಅಕ್ಷರಗಳಲ್ಲಿರ್ತಕ್ಕಂಥ ಮಹತ್ವ ಹೇಳ್ತಾ ಹೋದರೆ ಬೇಕಾದಷ್ಟು ಸಿಕ್ಕತ್ತೆ ನಿಮಗೆ. ಆದರೆ ಉದಾಹರಣೆ ಅರ್ಥ ಮಾಡ್ಕೊಳ್ಳಿ ಅಂತ ಈ ವಿಚಾರವನ್ನು ಹೇಳಿರ್ತಕ್ಕಂತಹ ಒಂದು ವಿಷಯ. ಈಗ ನಮಗೆ ಸಡನ್ನಾಗಿ ಜೊತೆಯಲ್ಲಿರಬೇಕು, ಚೆನ್ನಾಗಿರಬೇಕು, ಗಂಡ ಹೆಂಡತಿ ಖುಷಿಯಾಗಿರಬೇಕು ಅಂತಲೇ ಎಲ್ಲರೂ ಮದುವೆ ಮಾಡ್ಕೊಳ್ಳೋದು. ಆದರೆ ಅದು ಆಗಿಲ್ಲ, ಆಗ್ತಾ ಇಲ್ಲ, ಕಷ್ಟಪಡ್ತಾನೇ ಇದ್ದಾರೆ. ಯಾಕೆ ಈ ಥರ ಆಗ್ತಾ ಇದೆ? ಹಾಗಂತ ಈಗ ಹೆಸರು ಚೇಂಜ್ ಮಾಡಿದ ತಕ್ಷಣ ನನ್ನ ಹೆಂಡತಿ ಸರಿನಾ, ನನ್ನ ಗಂಡ ಸರಿನಾ, ನನ್ನ ಮಕ್ಕಳು ಸರಿನಾ, ಈ ಮಟ್ಟಕ್ಕೆ ಬರೋದು ಬೇಡ. ಫಸ್ಟು ಶುಗರ್ ಕಾಯಿಲೆ ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಗ್ರಹಗಳಲ್ಲಿ ಇರ್ತಕ್ಕಂಥ ವಿಚಾರಕ್ಕೆ ಹೋದಾಗ ಗುರುಗ್ರಹಕ್ಕೆ ತಗೋತಾರೆ. ಈ ಶುಗರ್ ಕಾಯಿಲೆ ಬರೋದಕ್ಕೆ ಗುರು ಮೈನಸಲ್ಲಿ ಬಂದಾಗ ಮನುಷ್ಯನಿಗೆ ಶುಗರ್ ಕಾಯಿಲೆ ಹಿಂದೆ ಅಳಬರಿಗೂ ಬಂದಿತ್ತು, ಈಗಲೂ ಬರುವ ಸಾಧ್ಯತೆ ಅಂತ ಈ ಜ್ಯೋತಿಷಿಗಳ ಪ್ರಕಾರವಾಗಿ ಅದನ್ನು ತಗೋತಾರೆ. ಸರಿನೇ. ಆದರೆ ಅದ್ರ ಜೊತೆಗೆ ಇನ್ನೊಂದು ತಪ್ಪೇನಾಗತ್ತೆ ಅಂದರೆ, ನಿನ್ನ ಗುರುಬಲ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಎಷ್ಟು ಮಿಸ್ ಆಗ್ತಾ ಇದೆ ಲೆಕ್ಕ ಹಾಕೊಳ್ಳಿ. ನಿಖರವಾಗಿ ಶುಗರ್ ಕಾಯಿಲೆ ಬರೋದಕ್ಕೆ ಈ ಗ್ರಹನ ಅನುಭವಿಸ್ತಕ್ಕಂಥ ವಿಚಾರ ಹೇಳಿ ನಿಮಗೆ ಅಕ್ಟೋಬರ್ 24ರಿಂದ ಗುರುಬಲ ಬರ್ತಾ ಇದೆ, 9ಕ್ಕೋ 11ಕ್ಕೋ ಬರ್ತಾರೆ ಅಂತ ಹೇಳ್ತಿರೋದು ಎಷ್ಟು ಮಟ್ಟಕ್ಕೆ ಸರಿ? ಎಲ್ಲಿಂದ ಬರುತ್ತೆ ಗುರುಬಲ? ಅದು ನೀವು ತಗೊಳ್ಳೋ ಆಹಾರದಲ್ಲಿರೋದು ಗುರು ಇಲ್ವೇ? ಅದನ್ನು ಬಿಟ್ಟು ಗುರುಬಲ ಬರುತ್ತಂತೆ ನನಗೆ ಅಕ್ಟೋಬರ್ಗೆ ನವಂಬರ್ಗೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಎಷ್ಟರ ಮಟ್ಟಕ್ಕೆ ಸರಿ ಅಂತಕ್ಕಂಥದ್ದು. ಕಾರಣ ಇಷ್ಟೇ, ಒಬ್ಬರು ಒಂದು ಹೇಳ್ತಾರೆ, ಇನ್ನೊಬ್ಬರು ಒಂದು ಹೇಳ್ತಾರೆ. ಇದನ್ನು ಜೋಡಿಸ್ಕೊಳ್ಳೋಕೆ ಹೋದಾಗ ನಿಮ್ಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಅರ್ಥಗರ್ಭಿತವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತಕ್ಕಂಥದ್ದು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ.
ಅದಕ್ಕೋಸ್ಕರವಾಗಿ ಶುಕ್ರವಾರನೇ ಮದುವೆ ಆಗಬೇಕು. ಗಂಡ ಹೆಂಡತಿ ಚೆನ್ನಾಗಿ ಸುಖ ಅನುಭವಿಸಬೇಕು, ಯೋಗವಂತರಾಗಬೇಕು ಅಂದರೆ ಶುಕ್ರವಾರನೇ ಮದುವೆ ಆಗಬೇಕು ಅಂತ ಇರ್ತಕ್ಕಂಥ ಸತ್ಯನೇ. ಆಗ್ತಾ ಇಲ್ವೇ? ಉತ್ತರಾಯಣದಲ್ಲೇ ಮಗು ಆಗಬೇಕು, ಉತ್ತರಾಯಣದಲ್ಲೇ ಮದುವೆ ಆಗಬೇಕು, ಆಗ್ತಾ ಇಲ್ವೇ? ದಕ್ಷಿಣಾಯಣದಲ್ಲೇ ಮದುವೆ ಆಗ್ತಾ ಇದೆ. ಸೊ ನೀವು ಎಷ್ಟೋ ಸಲ ಇದನ್ನು ವಿಚಾರ ಮಾಡಿದ್ರ, ಪ್ರಕೃತಿ ಭಗವಂತ ಇದೆಲ್ಲವೂ ಇದ್ದ ಮೇಲೆ ನಾವು ಅದರ ಮುಂದೆ ಆಟ ಆಡೋಕ್ಕಾಗತ್ತಾ? ಅದರಲ್ಲೇ ನಮಗೆ ಬೇಕಾದಷ್ಟು ಬೆನಿಫಿಟ್ ಕೊಡ್ತಾನಲ್ಲ ಭಗವಂತ ಅಂತ ಪ್ರಶ್ನೆಗೆ ಉತ್ತರ, ನಾವು ಪ್ರಕೃತಿಗೆ ಹೊಂದಾಣಿಕೆನೇ ಆಗದೇ ಇದ್ದಾಗ ಪ್ರಕೃತಿ ನಮ್ಗೆ ಒಳ್ಳೇದು ಹೆಂಗೆ ಮಾಡುತ್ತೆ? ನಿಜ ನಿಜ. ಹೌದಲ್ಲ? ನಾವು ಹೊಂದಾಣಿಕೆ ಆಗಬೇಕು. ಹೊಂದಾಣಿಕೆ ಆಗದೆ ನನ್ನ ಹೆಂಡತಿ ಸರಿ ಇಲ್ಲ ಅಂದ್ಬಿಟ್ರೆ ನೀನು ಹೊಂದಾಣಿಕೆ ಆಗಪ್ಪ, ಆಮೇಲೆ ಹೆಂಡತಿ ಸರಿಯಾಗಿ ಕಾಣಿಸುತ್ತೆ. ಇಲ್ಲೇನು ಅಂದರೆ ಅವಳು ಸರಿ ಇಲ್ಲ, ಗಂಡ ಸರಿ ಇಲ್ಲ, ಈ ಒಂದೇ ಸಲ ಕೈ ಒದರ್ಬಿಡೋ ಅಭ್ಯಾಸ ಇದೆಯಲ್ಲ, ಇದು ದೊಡ್ಡ ಸಮಸ್ಯೆ ಆಗ್ತಾ ಇರ್ತಕ್ಕಂಥ ವಿಚಾರಕ್ಕೂ. ಈ ಕೈ ಒದರತಕ್ಕಂಥದ್ದು, ದುಡುಕ್ತಕ್ಕಂಥದ್ದು, ಆವೇಶ ಇರತಕ್ಕಂಥದ್ದು, ಗಂಡ ಹೆಂಡತಿ ಇಷ್ಟಪಡದೇ ಇರತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥದಕ್ಕೆ ಕಾರಣ ಸಂಸ್ಕಾರದಲ್ಲಿ ಇರ್ತಕ್ಕಂಥ ಅತಿ ಮುಖ್ಯವಾದ ಮೊದಲನೇ ಭಾಗ ನಿಶ್ಚಲವಾದ ಮನಸ್ಸು ಅಂತಕ್ಕಂಥದಕ್ಕೆ ಕಾರಣ ನಮ್ಮ ಉಸಿರಾಟ ಮತ್ತು ಜೀರ್ಣ. ಇದೆರಡು ಕಾಂಬಿನೇಷನ್ನು ನಮ್ಮ ದೇಶ ತಿಳ್ಕೊಂಡ್ಬಿಟ್ರೆ ನಮ್ಮ ಭಾರತೀಯರು ಅನ್ನೋದಕ್ಕೆ ತುಂಬ ಸಾರ್ಥಕವಾದ ಬದುಕಾಗತ್ತೆ. ಖಂಡಿತ ಗುರುಗಳೇ, ಮಾತಾಡ್ತೀನಿ ನಿಮ್ಮ ಜೊತೆ. ಚಿಕ್ಕಮಗಳೂರಿನಿಂದ ಲೀಲಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಲೀಲಮ್ಮ ಅವ್ರಿಗೆ. ಲೀಲಮ್ಮ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಲೀಲಮ್ಮ ಅವರೇ? ಕೇಳಿಸ್ತಾ ಇದೆ. ಓಕೆ, ನೀವು ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮಗನ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ನಕ್ಷತ್ರ ತಿಳಿಸ್ತೀರಾ ಮಗಂದು? ನಕ್ಷತ್ರ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ. ಎಷ್ಟು ವಯಸ್ಸು ಮಗನಿಗೆ? ಗುರುಜಿ ಮಗನ ವಯಸ್ಸೆಷ್ಟು? ವಯಸ್ಸು 34 ಗುರುಜಿ. ಏನಾಗಬೇಕಿತ್ತಮ್ಮ? ಅವನು ಮಾನಸಿಕವಾಗಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಗುರುಜಿ. ಎಷ್ಟು ವರ್ಷದಿಂದ? ಈಗ ಒಂದು 12 ವರ್ಷದಿಂದ ಗುರುಜಿ. ಸರಿ, ತಿಳ್ಕೊಳ್ಳಿಲ್ವಾ ಯಾಕೆ ಈ ಥರ ಆಗಿದ್ದಾನೆ ಅಂತ? ಇಲ್ಲ ಗುರುಜಿ, ನನಗೆ ಇಲ್ಲ ಗುರುಜಿ ಅಂದ್ರೆ ಏನು? ತಿಳ್ಕೊಳ್ಳೋದು ಬೇಡ ಅಂತನಾ? ಗುರುಜಿ ಇಲ್ಲ ಗುರುಜಿ, ತಿಳ್ಕೊಬೇಕಂತ ಒಂದು. ಯಾಕೆ ತಿಳ್ಕೊಳ್ಳಿಲ್ಲ? 12 ವರ್ಷದಿಂದ ಹುಡುಗ ನಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಿಲ್ಲ, ಏನು ಕತೆ? ಮದುವೆ ಆಯ್ತಾ? ಏನು ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ ಗುರುಜಿ. ಇದ್ಯಾಕೋ ಮಾತೆ ಕನೆಕ್ಟ್ ಆಗ್ತಾ ಇಲ್ಲ, ಏನು ಮಾಡ್ಲಪ್ಪ? ನಾನೇನು ಹೇಳಿದ್ರೆ ನೀವೇನು ಹೇಳ್ತೀರ? ಮದುವೆ ಆಯ್ತಾ ಮಗನಿಗೆ ಎಂದೆ? ಲೀಲಮ್ಮ ಅವರೇ, ಮಗನಿಗೆ ಮದುವೆ ಆಗಿದೆಯಾ? ಆಗಿದೆ ಆಗಿದೆ. ಓಕೆ, ಅದನ್ನೇ ಕೇಳಿದ್ದು. ಎಷ್ಟು ವರ್ಷ ಆಯ್ತು? ಈಗ ಒಂದು 6 ವರ್ಷ ಆಯ್ತು ಗುರುಜಿ. ಮಕ್ಕಳು ಇಬ್ರು ಇದ್ದಾರೆ ಗುರುಜಿ. ಅವ್ರ ನಕ್ಷತ್ರ ಹೇಳ್ತೀರಾ? ಅವ್ರದ್ದು ರೇವತಿ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ಯಾರು, ಗಂಡ ಹೆಣ್ಣ? 2 ಹೆಣ್ಣು, ಎರಡನೇದು. ಹಾಂ. ಮೊದಲನೇದು? ಆಷಾಢ. ಮೊದಲನೇದು ರೇವತಿ ನಕ್ಷತ್ರ. ಅದು ಹೆಣ್ಣ ಗಂಡ? ಹೆಣ್ಣು ಗುರುಜಿ, ಇಬ್ರು ಹೆಣ್ಣು. ಓಕೆ, ಆಯಿತು. ಈಗ ನಿಮ್ಮ ಮಗನಲ್ಲಿ ಸಮಸ್ಯೆ ಅಂತ ನಿಮಗೆ ಏನು ಅರ್ಥ ಆಗಿದೆ? ಅಂದ್ರೆ ಅವನಿಗೆ ಸ್ವಲ್ಪ ನಿದ್ದೆ ಸರಿಯಾಗಿ ಬರಲ್ಲ ಗುರುಜಿ ರಾತ್ರಿ ಹೊತ್ತಲ್ಲಿ. ಯಾವಾಗ? 6 ವರ್ಷದಿಂದನೂ ಹಾಗೆ ಇದೆಯಾ? ನೀವು ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಿ ಲೀಲಮ್ಮ ಅವರೇ, ಲೈನ್ ಕಟ್ ಆಗ್ಬಿಡತ್ತೆ. ನೀವು ನೇರವಾಗಿ ಗುರುಜಿ ಅವರ ಹತ್ರ ಮಾತಾಡ್ಬೇಕು. ನಿದ್ದೆಗೆ ಯಾವಾಗಿಂದ ಸಮಸ್ಯೆ ಆಗ್ತಾ ಇದೆ? ಅಮ್ಮ ಕೇಳಿಸ್ತಿದೆ ಕರೆಕ್ಟಾಗಿ? ಕರೆಕ್ಟಾಗಿ ಕೇಳಿಸ್ತಿದೆ ಗುರುಜಿ. ಮತ್ತೆ ನಾನು ಮಾತಾಡೋದಲ್ವಲ್ಲ? ಓಕೆ, ಈಗ ಇಲ್ಲಿ ಕಾಲ್ ಕನೆಕ್ಟ್ ಆಗ್ತಿಲ್ಲ ಗುರುಜಿ, ಹೊರಗಡೆ ಬಂದಿದ್ದೀನಿ. ಓಕೆ, ಮಾತಾಡಿ. ಈಗ ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಅಮ್ಮ? ಕೇಳಿಸ್ತಿದೆ ಗುರುಜಿ. ಮದುವೆ ಮಾಡಕ್ ಮುಂಚೆ ಅವನಿಗೆ ನಿದ್ದೆ ಸಮಸ್ಯೆ ಇತ್ತಾ? ಚೆನ್ನಾಗಿತ್ತಾ? ಇತ್ತು ಗುರುಜಿ ಅವರಿಗೆ. ಮತ್ತೆ ಮದುವೆ ಯಾಕೆ ಮಾಡಿದ್ರಿ? ತಿಳ್ಕೊಂಡು ರಿಪೇರಿ ಮಾಡ್ಕೊಂಡು ಮದುವೆ ಮಾಡ್ಬೇಕಿತ್ತಾನೆ? ಗೊತ್ತಿರ್ಲಿಲ್ಲ ಗುರುಜಿ. ಸದ್ಯ ಬಂತಲ್ಲ ಈಗಾರು ಆನ್ಸರು. ಗೊತ್ತಿಲ್ಲದೆ ಮದುವೆ ಮಾಡಿ ಅದಕ್ಕೊಂದೆರಡು ಮಕ್ಕಳು, ಉತ್ತರಾಷಾಢ ರೇವತಿ, ಮಾತಾಡಂಗಿಲ್ಲ. ಓಕೆ, ವಿಚಾರಕ್ಕೆ ಬರೋದೇ ಆದರೆ ನಿಮ್ಮ ಮಗ, ಅಮ್ಮ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಗುರುಜಿ. ಓಕೆ, ನೀವು ಸ್ನಾನ ಮಾಡ್ತಕ್ಕಂಥ ಸಮಯ ಏನು? ಸಮಯ ಅಜ್ಜಿ ಗುರುಜಿ, ನಾನು ಡ್ಯೂಟಿಗೆ ಹೋಗ್ತೀನಿ. ಹಾಂ, ಹಂಗಾಗಿ ಎಷ್ಟೊತ್ತು ಸ್ನಾನ ಮಾಡ್ತೀಮ್ಮ? ಹಾಸ್ಪಿಟ್ಲಿಗೆ ವರ್ಕ್ ಮಾಡ್ತಿದ್ದೀನಿ. ಎಷ್ಟೊತ್ತು ಸ್ನಾನ ಆಗತ್ತೆ ಅಂದೆ ನಿಮ್ಮದು? ಸಂಜೆ, ಸಾಯಂಕಾಲ ಗುರುಜಿ. ಡ್ಯೂಟಿಗೆ ಹೋಗೋದ್ರಿಂದ ಸಂಜೆ ಸ್ನಾನ? ಹೌದು. ಓಕೆ, ಏನು ಮಾಡ್ಲಿಕ್ಕಾಗಲ್ಲ ತಾಯಿ, ನಿಮ್ಮ ದುರಾದೃಷ್ಟ ಏನೋ ಗೊತ್ತಿಲ್ಲ. ನಾವು ಮಾತಾಡೋಕ್ಕಾಗಲ್ಲ, ಕಟ್ ಆಗ್ತಾ ಇದೆ. ಇನ್ನೊಂದ್ಸಲ ಪ್ರಯತ್ನ ಮಾಡ್ತಾಯಿ. ಖಂಡಿತ ಖಂಡಿತ. ರಾಜಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ರಾಜಲಕ್ಷ್ಮಿ ಅವ್ರಿಗೆ. ನಮಸ್ಕಾರ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ರಾಜಲಕ್ಷ್ಮಿ ಅವರೇ? ನನ್ನ ಮಗನ ಬಗ್ಗೆ ತಿಳ್ಕೊಬೇಕು. ಮಗನ ನಕ್ಷತ್ರ ತಿಳಿಸಿ. ರೇವತಿ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ.
ಹಲೋ ನಮಸ್ಕಾರ ಗುರುಜಿ. ನಾರಾಯಣ ಹೇಳಿಮ್ಮ, ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ 35 ವರ್ಷ ಆಗಿದೆ. ಹಾಂ, ಮದುವೆ ಆಯ್ತಾ? ಇನ್ನೂ ಇಲ್ಲ ಸ್ವಾಮಿ. ಯಾಕೆ ಅವನು ಒಪ್ತಾ ಇಲ್ವಾ, ನೀವೇ ಮಾಡ್ತಾ ಇಲ್ವಾ? ಹಲೋ, ಕಾಸು ವ್ಯವಸ್ಥೆ ನಮ್ಮ ಕೈಯಲ್ಲಿ ಇಲ್ಲ. ಹಾಂ, ಅದಕ್ಕೆ ಮದುವೆ ಮಾಡಿಲ್ಲ. ಅದಕ್ಕೆ ನಾವು ಏನು ನೋಡಕ್ಕಾಗ್ಲಿ ಪ್ರಯತ್ನ ಮಾಡಕ್ಕಾಗ್ಲಿ ಮುಂದಕ್ಕೆ ಹೋಗಿಲ್ಲ. ಈಗ ಏನಕ್ಕೆ ಕರೆ ಮಾಡಿದ್ದು? ಅದೇ ಅವನ ಮದ್ವೆ ಬಗ್ಗೆ ನಾವು ಮುಂದಕ್ಕೆ ಹೋಗಿಲ್ಲ. ಇನ್ನ ನಮ್ಗೆ ಯಾವ್ದು ದುಡ್ಡು ಕೈಗೆ ಗೂಡ್ತಾ ಇಲ್ಲ. ಅದಕ್ಕೆ ನಾವು ನಿಧಾನ ಮಾಡ್ಕೊಂಡೇ ಇದ್ವಿ. ಅದಕ್ಕೆ ಕೇಳೋಣ ಅಂತ ಸ್ವಾಮಿ. ಏನು ಕೇಳಕ್ಕೆ? ದುಡ್ಡೇ ಇಲ್ಲ ಅಂದ್ರೆ ನಾನೇನು ಹೇಳಿ? ಇವಾಗ ದುಡ್ಡು ಬೇಕು ಅಂತ ಕರೆ ಮಾಡಿದ್ರಾ? ಅದೇ ದುಡ್ಡು ವ್ಯವಸ್ಥೆ ಆಗ್ತಾ ಇಲ್ಲ. ನನ್ನ ಮಗನ್ ಮದ್ವೆ ಆಗ್ಬೇಕು. ಎಷ್ಟು ಜನ ಮಕ್ಕಳು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಜನ ಮಕ್ಕಳು ನಿಮಗೆ? ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ. ಓಕೆ, ನೀವು ಏನು ಓದಿದ್ದೀರಮ್ಮ? ನಾವು ಓದಿಲ್ಲ ಸ್ವಾಮಿ, 4ನೇ ಕ್ಲಾಸ್ ಓದಿರೋದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗಿ 40 ವರ್ಷ ಆಯ್ತು. ಓಕೆ, ನಿಮ್ಮ ಯಜಮಾನ್ರು ಏನು ಮಾಡೋದು? ನಮ್ಮ ಯಜಮಾನ್ರು ಇದು ಮಗದ ಕೆಲಸ ಮಾಡ್ತಿದ್ರು. ಹಾ. ಇವಾಗ ಮಂಡಿ ನೋವು, ಅದಕ್ಕೆ ಅವ್ರಿಗೆ ಆಗಲ್ಲ ನಿಂತ್ಕೊಂಡು ಮಗ ಬಿಡಕ್ಕೆ. ಇವಾಗ ಸುಮ್ನೆ ಮನೆಯಲ್ಲೇ ಇದ್ದಾರೆ. ಸ್ವಲ್ಪ ದಿನ ಪ್ರೆಸ್ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಮಂಡಿ ನೋವು? Printing press. ಓಕೆ, ಆಯಿತು. ಮಂಡಿ ನೋವು ಎಷ್ಟು ವರ್ಷದಿಂದ ಇದೆ ನಿಮ್ಮ ಯಜಮಾನ್ರಿಗೆ? ಇತ್ತೀಚೆಗೆ ಒಂದು 2-3 ವರ್ಷದಿಂದ ಅಲ್ಲಂದ್ರೆ ಮಂಡಿ ನೋವು. ಓಕೆ, ನಿಮಗೆ ಆರೋಗ್ಯದಲ್ಲಿ ಹೇಗಿದೆ ನಿಮ್ಮ ಆರೋಗ್ಯ? ನನ್ನ ಆರೋಗ್ಯನೂ ಏನು ಅಷ್ಟು ಸರಿ ಇಲ್ಲ ಸ್ವಾಮಿ. ಓಕೆ, ರಾತ್ರಿ ಊಟ ಮಾಡೋದು ಎಷ್ಟೊತ್ತಿಗೆ ನೀವು? ನಾವು ರಾತ್ರಿ 8 ಗಂಟೆಗೆ. ನಿಮ್ಮ ಮಗ ಹುಟ್ಟಕ್ಕಿಂತ ಮುಂಚೆ ಕತೆ ಕೇಳ್ತೀನಿ. ನಿಮ್ಮ ಮಗ ಹುಟ್ಟಕ್ಕಿಂತ ಮುಂಚೆ ನೀವು ಎಷ್ಟು ಗಂಟೆಗೆ ರಾತ್ರಿ ಊಟ ಮಾಡ್ತಿದ್ರಿ? ಊಟಕ್ಕಿಂತ ಮುಂಚೆನಾ? ಹಾ. ಅಷ್ಟೊತ್ತಿನ 8, 8:30, 9 ಗಂಟೆ ಒಳಗಡೆ ಊಟ ಮಾಡ್ತಿದ್ವಿ ಎಲ್ರೂನು. ಮದುವೆ ಆದ್ಮೇಲೂ ಅದೇನಾ? ಹಾ, ಮದ್ವೆ ಆದ್ಮೇಲೆ ಹಂಗೆ ಊಟದ ಬಗ್ಗೆ ಏನು ವ್ಯತ್ಯಾಸ ಇಲ್ಲ. ಅಷ್ಟು ಟೈಮ್ ಕರೆಕ್ಟಾಗಿ ಊಟ ಮಾಡ್ತೀನಿ. ನಿಮ್ಮ ಯಜಮಾನ್ರು ಅದೇ ಟೈಮಾ? ಅವರು ಅದೇ ಟೈಮೇ. ಎಷ್ಟೊತ್ತಿಗೆ ಮಲಗೋದು? ಮಲಗೋದು 10 ಗಂಟೆಗೆ ಮಲಗ್ತೀವಿ. ಓಕೆ, ಬೆಳಗ್ಗೆ ಹೇಳೋದು? ಬೆಳಿಗ್ಗೆ 6 ಗಂಟೆ, 5 ಗಂಟೆ, 6 ಗಂಟೆಗೆ ಎದ್ಬಿಡ್ತೀವಿ. ಮೊದಲು ಹೇಳೋದು ಯಾರಮ್ಮ, ನೀವಾ ನಿಮ್ಮ ಯಜಮಾನ್ರ? ಅವರೇ ಎದ್ದೇಳ್ತಾರೆ ಮೊದಲು. ಎಷ್ಟೊತ್ತಿಗೆ ಆಮೇಲೆ ಹೇಳೋದು ನೀವು? ಆಮೇಲೆ ಅವ್ರು ಎದ್ಮೇಲೆ ಹಂಗೆ ನಾನು ಒಂದು ಅರ್ಧ ಗಂಟೆ ಹಂಗೆ ಎದ್ಬಿಡ್ತೀನಿ. ಆ ಟೈಮ್ ಮೇಡಮ್ ಎಷ್ಟೊತ್ತು ಕೇಳ್ತೀಯಾ? 6 ಗಂಟೆ, 5:30, 6 ಗಂಟೆ. ಓಕೆ, ಸ್ನಾನ? ನಾನು ಬೆಳಿಗ್ಗೆ 7 ಗಂಟೆ, 8 ಗಂಟೆ ಒಳಗಡೆ ಮಾಡ್ತೀವಿ. 8, 9 ಆಗ್ಬೋದು ಹೆಚ್ಚು ಕಮ್ಮಿ. ಹಾಂ. ಇಷ್ಟು ಡೀಟೇಲ್ಸ್ ಏನಕ್ಕೆ ಹೇಳಿದೆ ಅಂದರೆ, ಇವತ್ತು ಹೇಳಿದ್ದು ತಂದೆ ತಾಯಿ ಅಪರಾಧ ಸ್ಥಾನದಲ್ಲಿ ಅಪರಾಧಿಗಳು ಅಂತ ಒಪ್ಕೊಳ್ಳೋವರೆಗೂ ಮಕ್ಕಳ ಅಭಿವೃದ್ಧಿ, ಮಕ್ಕಳ ನೆಮ್ಮದಿ, ಆರೋಗ್ಯ ಯಾವ ಕಾರಣಕ್ಕೂ ತಂದೆ ತಾಯಿಗಳು ಕೊಡೋಕ್ಕಾಗಲ್ಲ. ಈಗ ಇವ್ರು ಈ ಕರ್ಮನ ಆ ಮಗು ಮೇಲೆ ಹಾಕಿ, ಅಂದರೆ ಗೊತ್ತಿಲ್ಲ ಇವ್ರಿಗೆ ಅವಾಗ, ಆ ಮಗುವನ್ನು ಪಡ್ಕೊಂಡು ಆ ಮಗುನ ತಿಳ್ಕೊಳ್ಳದೆ ಆ ಮಗು ರಿಪೇರಿ ಮಾಡಿದೆ, ಅವನೊಂದೆರಡು ಮಕ್ಕಳಾಯಿತು. ಸೊ ಎಷ್ಟರ ಮಟ್ಟಕ್ಕೆ ನಮ್ಮ ಸಮಾಜ ಈ ರೀತಿ ಸುತ್ತಾಕೊಳ್ತಾ ಇದೆ. ಏನು ನಮ್ಮಪ್ಪ ಮಾಡ್ಕೊಂಡ ಮದುವೆ ನನಗೂ ಮಾಡ್ದ, ನಾನು ಮಾಡ್ಕೊಂಡೆ, ಮಕ್ಕಳಾಗಬೇಕು ಆಗಿದೆ ಅಂದ್ಕೊಂಡ್ಬಿಟ್ರೆ ಹೇಗಿದು ಜೀವನ? ಈಗ ಇವ್ರ ಪ್ರಶ್ನೆಗೆ ಉತ್ತರ ಎಲ್ಲಿಂದ ಏನು ಕೊಡೋಕ್ಕಾಗತ್ತೆ? ಪೂಜೆ ಮಾಡಿದ್ರೆ ಸರಿ ಹೋಗುತ್ತಾ? ಇಲ್ಲ. ಯಾಕೆಂದರೆ ತಂದೆ ತಾಯಿ ದಿನಚರಿನೇ ಚೆನ್ನಾಗಿಲ್ಲ. ಕಾರಣ ಕಮಿಟ್ಮೆಂಟ್ಗಳು. ನಾನು ಕೆಲಸಕ್ಕೆ ಹೋಗಬೇಕಿತ್ತು, ದೊಡ್ಡ ಕುಟುಂಬ, ಅದು ಇದು ಈ ಥರ ಕಮಿಟ್ಮೆಂಟ್ಗಳು ಇಟ್ಕೊಂಡು ಯಾವಾಗಲೂ ಸ್ನಾನ, ಯಾವಾಗಲೂ ಊಟ. ಇದು ಪ್ರತಿದಿನದ ದಿನಚರಿ ಯಾವಾಗ ಚೆನ್ನಾಗಿಲ್ಲ ಅಂದಮೇಲೆ ದೇಹದಲ್ಲಿ ಎಲ್ಲ ಥರದ ಬಾಧೆಗಳು ಬರುತ್ತೆ. ದಿನಚರಿ ಯಾವುದು ಚೆನ್ನಾಗಿಲ್ವೋ ಅವ್ರು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಅವ್ರಿಗೆ ಯಾವುದಾದ್ರೂ ನೋವು ಬಾಧಿಸ್ತಾನೆ ಇರುತ್ತೆ ಜೀವನ ಪರ್ಯಂತ. ಎಷ್ಟೋ ಜನ ಎಲ್ಲ ಮಾಡಿ ಕೊನೆಗೆ ಸಾಯಂಕಾಲ, ಇವತ್ತೇ ಮೊದಲನೇ ಕಾಲದಲ್ಲಿ ಹೇಳಿದ್ರಲ್ಲ ರಾತ್ರಿ ಸ್ನಾನ ಮಾಡ್ತಾ ಇದ್ದೆ ಅಂತ, ಈ ಥರ ಜನ ತುಂಬ ಜನ ಇದ್ದಾರೆ. ಎಲ್ಲ ಕೆಲಸ ಮಾಡ್ಬಿಟ್ಟು ಕೊನೆಗೆ ಸ್ನಾನ ಮಾಡ್ಕೊಂಡು ಮಲ್ಕೊಂಬಿಡೋದು. ಸೊ ಇದು ನಮ್ಮ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಯಾವ ಶಾಲಾ ಕಾಲೇಜಲ್ಲಿದೆ ಇದು? ಇಲ್ಲ. ಯಾರು ಮದುವೆ ಮಾಡಿಸೋ ಪುಣ್ಯಾತ್ಮ ಇದನ್ನು ಹೇಳ್ಕೊಡ್ತಾನೆ? ಇಲ್ಲ. ಯಾವ ಜನ್ಮ ಕೊಟ್ಟ ತಂದೆ ತಾಯಿ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತಾರೆ? ಇಲ್ಲ. ಮತ್ತು ಹೆಂಗ್ರಿ ಬದುಕ್ತೀರಾ? ಭಗವಂತನೇ ನೇರವಾಗಿ ಬಂದ್ರೂ ಅವಾಗಲೂ ಕೇಳ್ತಾರೆ, ನೀನು ದೇವ್ರು ಕರೆಕ್ಟಾ ಗ್ಯಾರಂಟಿನಾ ಅಂತ ಕೇಳುವಂಥ ಮಟ್ಟಕ್ಕೆ ನಮ್ಮ ಸ್ಥಿತಿ ಇರುತ್ತೆ. ಭಗವಂತನೇ ಬಂದರೂ ನೀನು ದೇವರು ಅಂತ ಹೆಂಗಪ್ಪ ಕೊಂಡಿಡಿಯೋದು ಅನ್ನೋ ಮಟ್ಟಕ್ಕೆ ನಾವು ಹೊಟ್ಟೋಗಿದ್ದೀವಿ. ಹೌದು, ನಂಬಿಕೆನೇ ಇಲ್ಲ. ಅದಕ್ಕೇನು ಹೇಳುತ್ತೆ ಅಂದರೆ, ಪ್ರತ್ಯಕ್ಷ ದೇವರು ಯಾವುದು?
ಅಂತ ಕೇಳಿದ್ರೆ ಉತ್ತರ ಅಂದಾಜಿಗೆ ಯಾವ್ದು ಹೇಳ್ಬೋದು? ತಂದೆ ತಾಯಿ ಅಂತ ಹೇಳ್ತಾರೆ. ಇದು ಆಗಲ್ಲ, ಇದು ವರ್ಕೌಟ್ ಆಗಲ್ಲ. ಅಂದರೆ ಹೇಳೋತ್ತ ಸರಿ ಇಲ್ಲ ಅಂತಲ್ಲ, ವರ್ಕೌಟ್ ಆಗಲ್ಲ. ಪ್ರತ್ಯಕ್ಷ ದೇವರು ನಾವು ಸೇವಿಸುವ ಅನ್ನದ ಹಗಳು. ಇದು ನಮಗೆ ಶಕ್ತಿ ಕೊಡುತ್ತೆ, ಹೌದು, ಎಲ್ಲವನ್ನೂ ಕೊಡುತ್ತೆ. ಈಗ ಪ್ರತ್ಯಕ್ಷವಾದ ದೇವರಿಗೆ ನಾವು ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡದೆ ನೇರವಾಗಿ ಕಾಣಿಸ್ತಾ ಇದೆ. ಹೌದು, ಕಾಣದೇ ಇರುವ ದೇವರ ಬಗ್ಗೆ ನಂಬಿಕೆಯನ್ನು ಇಟ್ಟುಕೊಂಡು ಬದುಕ್ತಾ ಇದ್ದೀವಿ ಅಂದರೆ ನಾವು ಮನುಷ್ಯರ. ದೇವರು ಕಾಣ್ತಾ ಇಲ್ಲ. ಇಲ್ಲಿ ಅನ್ನ ನಾವು ತಿಂತಕ್ಕಂಥ ಪ್ರಸಾದ ಅಂತ ಒಪ್ಕೊಂಡಿದ್ದೀವಿ, ಹೌದು, ನಮ್ಮ ಪ್ರತಿಯೊಂದಕ್ಕೂ ಬೇಕು ಅಂತ ಒಪ್ಕೊಂಡಿದ್ದೀವಿ. ಹಾಗಿದ್ದ ಮೇಲೆ ಮಗು ಉತ್ಪತ್ತಿ ಆಗುತ್ತೆ ಅಂತಲೂ ಕೂಡ ಒಪ್ಕೊಂಡಿದ್ದೀವಿ, ಹೌದಲ್ಲ? ಅಂದ ಮೇಲೆ ನೀವು ಕಾಣದೇ ಇರೋ ದೇವರ ಮೇಲೆ ದೇವರೊಳ್ಳವನೇ, ದೇವರು ಒಳ್ಳೇದು ಮಾಡ್ತಾನೆ, ಅಲ್ಲವನೇ, ಮೇಲವನೇ, ಕೆಳಗವನೇ, ದೇವಸ್ಥಾನದಲ್ಲವನೇ, ಕಂಬದಲ್ಲವನೇ, ಇದೆಲ್ಲ ಕತೆ ಹೇಳ್ಕೊಂಡು ಕೂತಿದ್ದೀವಲ್ಲ, ನಾವು ಎಷ್ಟರ ಮಟ್ಟಕ್ಕೆ ಸರಿ? ಆಯಾ ಸಂದರ್ಭಕ್ಕೆ ಯಾರೋ ಏನು ಹೇಳ್ತಾರೆ ಅದ್ರ ಒಪ್ಕೊ ಕೈ ತಪ್ಪು ಹೊಡ್ಬಿಡೋದು. ಆದರೆ ನಮಗೆ ಸತ್ಯ ಗೊತ್ತಾಗಿಲ್ಲ. ಅಮ್ಮ, ನಿಮ್ಗೆ ಅರ್ಥ ಆಯ್ತಾ ಇದೆಯಾ? ಅರ್ಥ ಆಗ್ತಾ ಇದೆ. ನಿಮ್ಮ ಮಗ ಊಟ ಮಾಡ್ತಕ್ಕಂತಹ ಕ್ರಮ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ, ಹೌದಾ ಅಲ್ವಾ? ಊಟ ಮಾಡೋದು ಅಮ್ಮ, ಅವನು ಊಟ ಮಾಡ್ತಕ್ಕಂಥದ್ದು ಮುಂದೆ ಕೂತ್ ನೋಡಿದ್ಯಾ ತಾಯಿ ನಿಮ್ಮ ಮಗ ಊಟ ಮಾಡೋದನ್ನ? ನೇರವಾಗಿ ಕೂತ್ಕೊಂಡು ಮಾತಾಡದೆ ಊಟ ಮಾಡ್ತಾನ ನಿಮ್ಮ ಮಗ? ನೇರವಾಗಿ ಕುತ್ಕೊಂಡು ಮಾಡ್ತಾನೆ. ಅಲ್ಲ, ಮಾತಾಡೋದು ಎಷ್ಟು ಮಾತಾಡ್ತಾನೆ ಊಟ ಮಾಡುವಾಗ? ಮೊಬೈಲ, ಟಿವಿನ, ಮೂರಲ್ಲಿ ಯಾವುದು? ಅದೇ ಟಿವಿ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾನೆ. ಸರಿನಾ ಅದು? ಸರಿ ಇಲ್ಲ, ಎಲ್ಲರೂ ಹಾಗೆ ಮಾಡ್ತಾರೆ. ಇವಾಗ ಏನ್ ಮಾಡೋದು ಸ್ವಾಮಿ? ಅಲ್ಲಮ್ಮ, ನಿನ್ನ ಮಗನ ಮತ್ತೆ ಪಕ್ಕದ ಮನೆಯವ್ರದೆಲ್ಲ ಕೇಳ್ತಿರೋದು, ಎಲ್ಲರೂ ಹಂಗೆ ಮಾಡ್ತಿರೋದು. ಏನು ಅರ್ಥ ಇದು? ಹಂಗಾರೆ ಸುಮ್ಮನಿದ್ ಬಿಡು, ಎಲ್ಲರದು ಇದೆ ರಾಮಾಯಣ ಅಂತ ಏನು ಕೇಳಕ್ಕೆ ಮಾಡಿದೆ? ಏನಮ್ಮ, ಯಾವತ್ತಾಯಿ ನೀವು ಅರ್ಥ ಮಾಡ್ಕೊಳ್ಳೋದು? ಪ್ರಪಂಚ ಎಲ್ಲ ಹಂಗೈತೆ ಸ್ವಾಮಿ ಅಂತಂದರೆ ಪ್ರಪಂಚ ನೋಡಿ ಬದುಕ್ತಾ ಇದ್ದೀರಾ, ನಿಮಗೆ ಬದುಕ್ತೀರಾ ನೀವು? ನಾನು ಹೇಳ್ತೀನಿ ಸ್ವಾಮಿ, ಟಿವಿ ಮೊಬೈಲು ನೋಡ್ಬೇಡ. ನೀನ್ ತಾನೇ ಒಂದ್ ನಿಮಿಷ ಕೇಳಿಸ್ಕೊಮ್ಮ. ನೀನು ಬೆಳಗ್ಗೆ ಎದ್ದು ಗಂಡ ಸ್ನಾನ ಮಾಡಿದ್ಮೇಲೆ ಹೆಂಡತಿ ಸ್ನಾನ ಮಾಡ್ತಾ ಇದೀಯ. ಒಳ್ಳೆ ಮಕ್ಳು ಎಲ್ಲಿಂದಮ್ಮ ಬರ್ತಾರೆ? ನಿನ್ನ ಸೋಮಾರಿತನವ ಮೊದಲು ಡಿಸೈಡ್ ಮಾಡು. ಮನೆಯಲ್ಲಿ ಹೆಂಗಸು ಸ್ನಾನ ಮಾಡಿ ಗಂಡನ ಹೇಳ್ಸೋದು ನೋಡಿದ್ದೀನಿ. ನೀವು ಅರ್ಧ ಗಂಟೆ ಆದಮೇಲೆ ಗಂಡ ಎದ್ದ ಮೇಲೆ ಮನೆ ಉದ್ಧಾರ ಆಗತ್ತೇನಮ್ಮ? ಒಳ್ಳೆ ಮಕ್ಳು ಹುಡ್ತಾರೇನಮ್ಮ? ಮಕ್ಕಳಿಂದ ಒಳ್ಳೇದಾಗತ್ತೇನಮ್ಮ? ನೀವು ಆರೋಗ್ಯವಾಗಿದ್ದೀರೇನಮ್ಮ? ಏನಮ್ಮ ಅರ್ಥ ಇದೆ ಮದಕ್ಕೆ ವಿಚಾರಕ್ಕೆ? ಅದಕ್ಕೂ ಹೇಳ್ಬಿಡು, ಪಕ್ಕದ ಮನೆಯಲ್ಲ ಮಲ್ಕೊಳ್ಳಲ್ವ ಸ್ವಾಮಿ ಅಂತ. ಸ್ವಲ್ಪ ಬೇಜಾರು ಮಾಡ್ಕೋಬೇಡ ತಾಯಿ. ಮನೆಯಲ್ಲಿ ಹೆಣ್ಣು ಸರಿಯಾದ ಶಿಸ್ತನ್ನು ಇಟ್ಟುಕೊಂಡ್ರೆ ಅದು ಒಂದು ದೊಡ್ಡ ಪಾಠಶಾಲೆ ಆಗುತ್ತೆ, ಒಂದು ದೇವಾಲಯ ಆಗುತ್ತೆ. ನಿಮ್ಗೆ ಇಷ್ಟ ಬಂದಂಗೆ ಅನುಕೂಲಕ್ಕೆ ತಕ್ಕಂತೆ ಮಕ್ಕಳು ಮಾಡಿಕೊಂಡು ನೀವು ಹೆಂಗೆ ಮಾಡಿಬಿಟ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರಲ್ಲ, ನೀವು ಚೆನ್ನಾಗಿರಲ್ಲ. ಅಮ್ಮ, ಅರ್ಥ ಆಯ್ತಾ? ಬೇಜಾರಾಯ್ತಾ? ಅರ್ಥ ಆಯ್ತು ಸ್ವಾಮಿ. ಫಸ್ಟು ನೀನು ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡೋ ಅಭ್ಯಾಸ 1 ವಾರ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಎಲ್ಲರ ದೇವಸ್ಥಾನದಲ್ಲಿ ಒಂದು ಸೇವೆ ಮಾಡಿ 1 ವಾರ ಮಾಡಮ್ಮ. ನಿನ್ನ ಮಗ ಅವಾಗ ನಿನ್ಗೊಂದು ಪ್ರಶ್ನೆ ಕೇಳ್ತಾನೆ, ಏನಮ್ಮ ಇಷ್ಟೊಂದು ಚೇಂಜ್ ಆಗಿಬಿಟ್ಟೆ ಅಂತ. ಆವಾಗ ಅವನು ಒಂದಷ್ಟು ಊದು ಕಿವಿನಲ್ಲಿ, ಲೋ ಮೂರ್ಖ, ಇದು ಜೀವನ ಅಲ್ಲ, ಮಲಗೋ ಶೈಲಿ, ಊಟ ಮಾಡೋದು ತಿಳ್ಕೊಬೇಕು ಅಂದರೆ ನನ್ನಂಗೆ ನೀನು 1 ವಾರ ದೇವಸ್ಥಾನಕ್ಕೆ ಹೋಗು, ಬೆಳಗ್ಗೆ 5 ಗಂಟೆಗೆ ಅದೊಂದು ಕಳಿಸಮ್ಮ. 15 ದಿವಸದಲ್ಲಿ ನಿಮ್ಮ ಮಗನ ಪರಿವರ್ತನೆ, ನಿಮ್ಮ ಪರಿವರ್ತನೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕೂತ್ಕೊಂಡು ಕತೆ ಹೇಳ್ಕೊಂಡು ಯೋಚನೆ ಮಾಡಿಕೊಂಡು ಬೇರೆ ಹತ್ರ ಒಪ್ಪಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ತಾಯಿ, ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಕುರಿತಂತೆ ನಾವು ವಿಶೇಷವಾಗಿ ಮಾತಾಡ್ತಾ ಇದ್ದೀವಿ, ಮಕ್ಕಳ ದುಃಖದ ಕುರಿತಂತೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ರೀತಿಯ ಪರಿಹಾರವನ್ನು ಕಂಡುಕೊಳ್ಬಹುದು. ಇದೀಗ ಮಂಜಕ್ಕ ಅಂತ ಚಳ್ಳಕೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜಕ್ಕ ಅವ್ರಿಗೆ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ನೀವು? ನಮ್ಮ ಬಗ್ಗೆನೇ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಬಗ್ಗೆ ಮೇಡಮ್. ನಿಮ್ಮ ಹೆಸರು? ಮಂಜಕ್ಕ. ಓಕೆ, ರೈಟ್. ನಕ್ಷತ್ರ ಏನು? ಮುರುಘಾಶಿರ ನಕ್ಷತ್ರ. ಮೃಗಶಿರ. ಮುರುಘಾಶಿರ. ಓಕೆ, ಗುರುಜಿ ಇದ್ದಾರೆ ಮಾತಾಡಿ. ಹಲೋ. ಅಲ್ಲ, ನಮಸ್ತೆ ಸ್ವಾಮಿ. ಏನಿದು ವಿಶೇಷ ಮಂಜಕ್ಕ? ನನ್ನ ಆರೋಗ್ಯ ಬಗ್ಗೆ ತಿಳ್ಕೊಬೇಕಾಗಿತ್ತು. ಸರಿಪ್ಪ, ಹೆಸರು ವಿಶೇಷ ಏನು? ಮಂಜಕ್ಕ ಯಾವ ಕಡೆಗೆ ತಗೊಳ್ಳೋದಿದ್ನ ಅಂತ? ಏನು ಕಾರಣ ಮಂಜಕ್ಕ ಅನ್ನೋದು? ಕಾರಣ ಏನು? ಆರೋಗ್ಯ ಬಗ್ಗೆ ತಿಳ್ಕೊಬೇಕಾಗಿತ್ತು. ಮಂಜಕ್ಕ ಅನ್ನೋ ಹೆಸರು ಏನಕ್ಕೆ ಬಂತು, ಏನಕ್ಕೆ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದೀನಿ. ಏನು ಸ್ವಾಮಿ, ದೊಡ್ಡರು ಇರ್ತದಾರ ಸ್ವಾಮಿ. ದೊಡ್ಡವರೇ ಇಡೋದು ಹೆಂಗ್? ಯಾವ ಕಡೆ ಇದು ಮಂಜ ಅಕ್ಕ? ಹೆಂಗದು? ಯಾವ್ದು ತಗೊಳ್ಳೋದು? ಏನು ಓಕೆ, ಏನಾಗಬೇಕಿತ್ತು? ಆರೋಗ್ಯನಾ? ಹ್ಞೂ ಸ್ವಾಮಿ. ಎಷ್ಟು ವಯಸ್ಸು? ಈಗ 65 ಸ್ವಾಮಿ. ಓಕೆ, 65 ವರ್ಷಕ್ಕೆ ಈಗಲೂ ಆರೋಗ್ಯ ಬೇಕು ಅಂತ ಆಸೆನಾ?
ಹ್ಞೂ ಸ್ವಾಮಿ, ಒಂದ್ ಸ್ವಲ್ಪ ಮತ್ತೆ ಆರೋಗ್ಯ ಬೇಕು ಸ್ವಾಮಿ. ಎಷ್ಟು ವರ್ಷದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ? 30 ವರ್ಷದ ತಟ್ಟೆನೂ ಬಹಳ ಅನುಭವಿಸ್ಬಿಟ್ಟಿದ್ದೀನಿ ಸ್ವಾಮಿ. ಆಯಿತು ಮನೆ ಎಷ್ಟು ವರ್ಷದ್ದು? ಮನೆ ಈಗ 17 ವರ್ಷದ ಸ್ವಾಮಿ. ಯಾರು ಕಟ್ಸಿದ್ದು? ನನ್ನ ಯಾವ ಊರು ನಿಮ್ಮದು? ಅವ್ರ ಅಪ್ಪಾಜಿ ಇಲ್ಲ ಸ್ವಾಮಿ, ತೀರೋಗಿದ್ದಾರೆ. ಅಲ್ಲಲ್ಲ, ಯಾವ ಊರು ನಿಮ್ಮದು ಒಂದೇ? ನಮ್ಮದು ಇದು ಚಳಕೆರೆ ಸ್ವಾಮಿ. ಓಕೆ. ಈಗ ನಿಮ್ಮ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ, ಪೂರ್ವ ಪಶ್ಚಿಮ ಜಾಸ್ತಿ ಇದೆಯಾ? ಪೂರ್ವ ಪಶ್ಚಿಮ ಜಾಸ್ತಿ ಇದೆ ಸ್ವಾಮಿ. ಈಗ ಮನೆ ಕಟ್ಟಬೇಕಂತ ಇಟ್ಟಿಗೆ ಮಳ್ಳು ಎಲ್ಲ ಒಡ್ತೈತೆ ಸ್ವಾಮಿ. ಈಗ 2 ವರ್ಷ ಆಯ್ತು ಸ್ವಾಮಿ, ಮನೆ ಕಟ್ಟಕ್ ಆಗ್ಲಿಲ್ಲ ಸ್ವಾಮಿ. ಅದೇ ಅಳತೆ ಎಷ್ಟು? ಸೈಟ್ ಅಳತೆ ಸೈಟು 60-65 ಸ್ವಾಮಿ. 60-65? 60-60. ಸರಿ. ರಸ್ತೆ ಯಾವುದು? ರಸ್ತೆ 2 ಕಡೆನೂ ರಸ್ತೆ ಇದೆ ಸ್ವಾಮಿ. ಯಾವ ಕಡೆ? 2 ಕಡೆ ಅಂದ್ರೆ ಯಾವ ದಿಕ್ಕಲ್ಲಿ? ದಕ್ಷಿಣಕ್ಕೊಂದು, ಈ ಕಡೆ ಉತ್ತರಕ್ಕೊಂದು ಸ್ವಾಮಿ. ಓಕೆ. ಇಲ್ಲಿ ಒಂದು ವಿಷಯ ಕೇಳಿಸ್ಕೊಳ್ಳಿ. ಕೇಳ್ತಿದ್ಯಾ? ಹ್ಞೂ ಸ್ವಾಮಿ, ಕೇಳುತ್ತೆ. ಇವ್ರ ಸೈಟಲ್ಲಿ ಒಂದು ವಿಶೇಷತೆ ನಡೆಯುತ್ತೆ ದಿವ್ಯವರೇ. ಮನೆ ಕಟ್ಸೋದಕ್ಕೆ ಇಟ್ಟಿಗೆ, ಸೈಜ್ಗಲ್ಲು, ಮರಳು ಎಲ್ಲ ತಂದಾಕ್ತಾರೆ ನೋಡಿ. ಇವ್ರು ಕಟ್ಸೋಕ್ಕಾಗಲ್ಲ. ಅದೆಲ್ಲ ಮೆಟೀರಿಯಲ್ ಖಾಲಿ ಆಗುತ್ತೆ. ಎಲ್ಲಿಗೆ ಹೋಗುತ್ತೆ ಅಂದರೆ ತಿಥಿ ಮಾಡೋರ ಮನೆಗೆಲ್ಲ ಇವ್ರ ಮನೆ ಸಪ್ಲೈ ಆಗುತ್ತೆ. ಏನು ಮಾಡೋದಕ್ಕೆ? ಯಾರು ಸತ್ತರೆ ಅಲ್ಲಿ ಹೋಗೋದು 2 ಕಲ್ಲು ಇಲ್ಲಿಗೆ ಅಡ್ರೆಸ್ ಹೇಳ್ತಾರೆ, ಬೇರೆ ಕಡೆ ಹೇಳಲ್ಲ. ಅಲ್ಲೊಂದು 2 ಸೈಜ್ಗಳು ಎತ್ಕೊಂಬ, ಅಡುಗೆ ಮಾಡಬೇಕು, ಅಲ್ಲಿ ಒಳಗೊಂದು ಮರಳು ಎತ್ಕೊಂಬ. ಹಿಂಗೆ ಇವ್ರದ್ದು ಪೂರ್ತಿ ಖಾಲಿ ಆಗುತ್ತೆ, ಮನೆ ಕಟ್ಟೋಕ್ಕಾಗಲ್ಲ. ಎಲ್ಲಿ ವ್ಯತ್ಯಾಸ ಆಗಿದೆ ಹಂಗಾದ್ರೆ? ನಿವೇಶನ ದಕ್ಷಿಣದ ರಸ್ತೆ ಇದೆ, ಆದರೆ ಅದು ಸೈಟ್ ಚೆನ್ನಾಗಿಲ್ಲ, ಕೊಟ್ಬಿಡಿ ಬೇಡ ಅನ್ನೋ ಪ್ರಶ್ನೆ ಅಲ್ಲ. ಆ ನಿವೇಶನ ತಗೋಬೇಕಾದ್ರೆ ನಿವೇಶನದ ಮೂಲ ತತ್ವವನ್ನು ಗುರುತಿಸ್ತಕ್ಕಂಥದ್ದು ನಮ್ಮಲ್ಲಿ ಯಾರಿಗೆ ಗೊತ್ತಿದೆ? ಪೂರ್ವಕ್ಕೆ ರಸ್ತೆ ಇದ್ರೆ ಒಳ್ಳೆಯದು, ಉತ್ತರಕ್ಕೆ ರಸ್ತೆ ಇದ್ರೆ ಒಳ್ಳೆಯದು ಅಂತ ತಿಳ್ಕೊಂಡಿದ್ದೀವಿ ಹೊರತು ರಸ್ತೆಗೂ ಪರಿಸರಕ್ಕೂ, ಸುತ್ತ ಇರತಕ್ಕಂಥ ಪರಿಸರಕ್ಕೂ ಹೇಗೆ ಹೊಂದಾಣಿಕೆ ಇರಬೇಕು ಅಂತ ಯಾರಿಗೆ ಗೊತ್ತು? ಇದು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು. ಒಂದು ಮಗು ಚೆನ್ನಾಗಿದೆ ಅಂದರೆ ಅದಕ್ಕೆ ಹೇಳ್ತಾರೆ ವಂಶ ನೋಡಿ ಹೆಣ್ಣು ತಗೊಂಬ, ವಂಶ ನೋಡಿ ಹೆಣ್ಣು ಕೊಡು ಅಂತ. ಹಾಗೆ ನಿವೇಶನ ಯಾವುದೇ ದಿಕ್ಕಿನ ರಸ್ತೆ ಆಗಿದ್ರೂ ಕೂಡ ಆ ರಸ್ತೆಗೂ ಆ ನಿವೇಶನಕ್ಕೂ ಇರುವಂತಹ ನಿಕಟವಾದ ಸಂಬಂಧವನ್ನು ತಿಳಿಯದೆ ನಿವೇಶನಗಳನ್ನು ಖರೀದಿ ಮಾಡತಕ್ಕಂಥ ದೊಡ್ಡ ನರಕ ಪ್ರಾಪ್ತಿ ಆಗತ್ತೆ. ನಿಮ್ಗೆ ಏನು ಗೊತ್ತಾಗತ್ತೆ? ದಿಕ್ಕು ಕೇಳ್ತೀರಾ, ಆ ದಿಕ್ಕನ್ನು ಅನುಸರಿಸಿ ನಾವೇನಾದ್ರು ಆ ಮನೆಯನ್ನು ಕಟ್ಟಕ್ಕೆ ಸರಿಯಾಗಿ ಶಾಸ್ತ್ರೀಯ ಪದ್ಧತಿಯಲ್ಲಿ ಬಳಸಕ್ಕೆ ಹೋದರೆ ಕಂಪ್ಲೀಟಾಗಿ 3 ಮೂಲೆ ಬರುತ್ತೆ ಸೈಟು. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ 3 ಮೂಲೆ ಬರುತ್ತೆ ಅದು ಅಂತ? ಹೋಗಲಿ, ಯಾವ ಶಾಸ್ತ್ರದವ್ರಿಗೆ ಗೊತ್ತಾಗುತ್ತೆ? ಇದು 4 ಮೂಲೆ ಐತೆ ಸಮಯ, ಈ ಕಡೆ ಪೂರ್ವ, ಈ ಕಡೆ ಪಶ್ಚಿಮ ಅಂತಾರೆ. ಅಂದರೆ ಒಂದು ದಿಕ್ಕಿಗೆ 9 ಭಾಗ ಡಿವೈಡ್ ಆಗುತ್ತೆ. ಒಂದು ದಿಕ್ಕಿಗೆ ಹೆಂಗೆ ನೀವು ಕನ್ಸಿಡರ್ ಮಾಡ್ತೀರಾ ಪೂರ್ವ ಇದೇ ಬರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಯೋಚನೆ ಮಾಡಬೇಕಲ್ಲ ಇದನ್ನು. ಯಾರಿಗೂ ಗೊತ್ತಾಗಲ್ಲ ಇದು. ಯಾವ ಪಂಚಾಂಗ ಶಾಸ್ತ್ರಗಳವ್ರಿಗೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಇದು ವಾಸ್ತು ಅಂತ ಹೇಳ್ತಲ್ಲ ಅವ್ರಿಗೂ ಗೊತ್ತಾಗಲ್ಲ. ನಿವೇಶನವನ್ನು ಯಾವ ಆ್ಯಂಗಲ್ಗೆ, ಸೂರ್ಯನಿಗೆ ನೀವು ಅಭಿಮುಖವಾಗಿ ಕೂರಿಸ್ತೀರಾ ನಿವೇಶನನ? ಹೇಳಿ ನೋಡೋಣ. ಯಾರು ತಾಕತ್ತಿರಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಈ ವಿದ್ಯೆ ಕಲ್ತಿದ್ದೀನಿ ಅಂತ ಯಾರು ಮುಂದೆ ಬನ್ನಿ. ಸೂರ್ಯನ ಅಭಿಮುಖವಾಗಿ ಮನೆಯನ್ನು ಕಟ್ಟೋದಕ್ಕೆ ತಾಕತ್ತು ನನಗೆ ಗೊತ್ತಿದೆ ಅಂತ ಯಾರಾದರೂ ಬನ್ನಿ, ಕಮಾನ್ ಚಾಲೆಂಜ್. ಇಡೀ ಭಾರತ ದೇಶಕ್ಕೆ ಚಾಲೆಂಜ್ ಮಾಡ್ತೀನಿ ನಾನು. ಈ ವಿದ್ಯೆನೇ ಗೊತ್ತಿಲ್ಲ ರೀ, ಸುಮ್ಮನೆ ಪೂರ್ವ ಪಶ್ಚಿಮ ಅಂದ್ಬಿಟ್ಟು ಮನೆ ಕಟ್ಟಿ ಅಂದ್ರೆ ಹಿಂಗಾಗತ್ತಿದು. ಮತ್ತು ಯಾಕೆ ನಮ್ಮ ಭಾರತ ದೇಶ ಈ ಮಟ್ಟಕ್ಕೆ ಆಗಬೇಕಿತ್ತು? ಇದನ್ನು ಯೋಚನೆ ಮಾಡಬೇಕಲ್ಲ. ಕರೆಕ್ಟಾಗಿ ಮನೆ ಕಟ್ಟೋದಾದರೆ ಮನೇಲಿ ಸಮಸ್ಯೆಗಳು ಯಾಕೆ ಬರುತ್ತೆ? ನಾನು ಅದನ್ನೇ ಹೇಳ್ತೀನಿ, ಬನ್ನಿ ನಮ್ಮ ಆಫೀಸ್ಗೊಂದು ಸಲ ಕೂತ್ಕೊಂಡು ನೋಡಿ 10 ನಿಮಿಷ. ಆಫೀಸಿಗೆ ಬನ್ನಿ ಫಸ್ಟು, ನಾನು ಕಟ್ಸಿರೋ ಮನೆಗೆ ಹೋಗಿ ಚಾಲೆಂಜ್ ಮಾಡಿ ತೋರಿಸ್ತೀನಿ. ಇಡೀ ಭಾರತ ದೇಶದಲ್ಲಿ ಆ ಥರ ಕಟ್ಟಕ್ಕೆ ಯಾವ ಕಾಲದಿಂದ ಆಗಿದೆಯಾ? ನಾನು ಸುಮ್ಮನೆ ಬೋಗಸ್ ಕೂತ್ಕೊಂಡು ಹೇಳ್ತಾ ಇಲ್ಲ. ನಾನು ಕಟ್ಸಿರ್ತಕ್ಕಂಥ ಮನೆಗಳಿಗೆ ಹೋಗಿ ಎಷ್ಟು ಸಲ ತೋರಿಸ್ತಾ ಇದ್ದೀನಿ. ಆಗ್ತಾ ಇಲ್ಲ, ಅಷ್ಟು ಸುಲಭ ಅಲ್ಲ. ಈ ವಿದ್ಯೆ ಯಾರಿಗಾರು ಭಾರತ ದೇಶದಲ್ಲಿ ಇಲ್ಲಿವರೆಗೂ ಗೊತ್ತಾಗಿದೆಯಾ? ಮನೆ ಶಾಸ್ತ್ರ, ದೇಹಶಾಸ್ತ್ರ, ಮನಸ್ಸಿನ ಶಾಸ್ತ್ರ ಗೊತ್ತಾಗಿದೆಯಾ? ಇಲ್ಲ. ಮತ್ತೆ ಮನುಷ್ಯನ ಸರಿ ಮಾಡೋಕ್ಕೆ ಗೊತ್ತಿಲ್ಲ. ಮನೆ ಅಂತೂ ಆಮೇಲೆ ಸರಿ ಮಾಡೋಕ್ಕೆ ಆಗೋದೇ ಇಲ್ಲ. ಮೊದಲು ಏನು ಸರಿ ಮಾಡಬೇಕು? ಮನಸ್ಸನ್ನು ಸರಿ ಮಾಡಬೇಕು, ಆಮೇಲೆ ಮನೆ ಸರಿ ಮಾಡಬೇಕು. ಈ ಮನಸ್ಸು ಸರಿ ಮಾಡೋದು ಗೊತ್ತಿಲ್ಲ, ಮನೆ ಸರಿ ಮಾಡೋದು ಗೊತ್ತಿಲ್ಲ. ಮತ್ತು ಹೆಂಗೆ ಬದುಕ್ತೀರಾ ಈ ಭೂಮಿಯಲ್ಲಿ? ಕಾಣದೇ ಇರೋ ದೇವ್ರನ್ನ ಹಿಡ್ಕೊಂಡು ಅಳ್ಳಾಡಿಸ್ತೀರಾ. ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ನಿಮಗೆ. ಯಾಕೆಂದರೆ ದೇವ್ರು ಮಾತಾಡಲ್ಲ, ಕಣ್ಣು ಮುಚ್ಕೊಂಡು ಕೂತವ್ರೆ. ನನಗೆ ಯಾಕೆ ದೇವ್ರೆ ಹಿಂಗೆ ಮಾಡಿದೆ? ದೇವ್ರಿಗೂ ನಿಮಗೂ ಸಂಬಂಧನೇ ಇಲ್ಲ. ಭಗವಂತಂದು ಒಂದೇ ಕೆಲಸ, ರೆಡಿ ಮಾಡಿ ಆಚೆ ಕಳಿಸ್ತಾ ಅಷ್ಟೇ, ಬದುಕು ಹೋಗಂತ. ನೀವು ಇಲ್ಲೂ ಬಂದು ದೇವರು ಅಂದರೆ ಅವ್ನ ಕೆಲಸ ಏನು ಮಾಡಿದ್ದಾನೆ? ದೇಹಕ್ಕೆ ತಕ್ಕಂತೆ ನಿನ್ನ ಏನಿದೆ ಅದನ್ನು ರೆಡಿ ಮಾಡಿದ್ದೀನಪ್ಪ, ಹೋಗು ಬದುಕೋಗಂತ. ಸೊ ನಾವಿಲ್ಲಿ
ಅದನ್ನು ವಿವರವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನನ್ನ ಬದುಕು ಏನು, ಜೀವನ ಅಂದರೆ ಏನು ಅಂತ ಕೇಳಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ತಿಳ್ಕೊತೀರಾ ದೇವರೇ? ಜೀವನ ಎಂದ್ರೇನು? ಅದೇ ಕಷ್ಟಪಟ್ಕೊಂಡು ಬದುಕೋದಲ್ವಾ? ಅದಲ್ಲ. ಜೀವನ ಅಂದರೆ ಸಂಸಾರ ಮಾಡೋದು, ಮಕ್ಕಳು ಮಾಡ್ಕೊಳ್ಳೋದು, ಕಷ್ಟಪಡೋದು, ಸುಖ ಪಡೋದು ಅಲ್ಲ. ನಮ್ಮ ಅಂತರಂಗದ ರಹಸ್ಯವನ್ನು ನಾವು ತಿಳಿಯೋವರೆಗೂ ಜೀವನದ ಸತ್ಯ ನಮಗೆ ಗೊತ್ತಾಗಲ್ಲ. ಬಾಯಲ್ಲಿ ಬಂಬಡಿ ಹೊಡಿತೀವಿ ಆತ್ಮ ಅದೇ ಅಂತ. ಆತ್ಮ ಅಂತಕ್ಕಂಥದ್ದಕ್ಕೆ ನೀನು ಏನು ಲಿಂಕ್ ಇಟ್ಕೊಂಡಿದ್ಯಾ ಹೇಳು, ಉತ್ತರ ಇಲ್ಲ. ಹೌದು. ಎಲ್ಲದೆ ಆತ್ಮ ಇಲ್ಲಿ, ಮೆದುಳಲ್ಲಿದೆ ಇಲ್ಲಿ. ಇಷ್ಟೇ ರೀ ನಮ್ಮ ಜೀವಮಾನ. ಯಾವನೋ ಹೇಳ್ದ ತಲೆಕೆಟ್ಟವನು ಅದನ್ನೇ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಆತ್ಮಕ್ಕೆ ನಿಮ್ಮ ಪರಿಚಯ ಎಷ್ಟಿದೆ ಹೇಳಿ? ಇಲ್ಲ. ಮತ್ತು ಅಂದಮೇಲೆ ಹೆಂಗೆ ನೆಮ್ಮದಿಯಾಗಿ ಬದುಕ್ತೀರಾ? ಅದಕ್ಕೋಸ್ಕರ ಯಜಮಾನ್ರೆ, ನಾನು ಹೇಳಿದ್ದು ನಿಮಗೆ ಕೇಳಿಸ್ಕೊಂಡ್ರ? ದಕ್ಷಿಣದ ರಸ್ತೆಯಲ್ಲಿ ಇರುವಂಥ ನಿವೇಶನ ಹ್ಞೂ ಸ್ವಾಮಿ. ಎಷ್ಟು ಮೆಟೀರಿಯಲ್ಲು ಇವಾಗ ಖಾಲಿ ಆಗಿದೆ, ಎತ್ಕೊಂಡೋದ್ರು ಕಮ್ಮಿ ಆಯಿತು ಅಂತ ಅರಿವಿಗೆ ಬಂದಿದೆಯಾ? ಹ್ಞೂ ಸ್ವಾಮಿ, ರಾತ್ರಿಗೇನೆ ಕಳ್ತಂದಾಗ ತಗೊಂಡು ಹೋಗ್ಬಿಡ್ತಾರೆ ಸ್ವಾಮಿ. ಮಳ್ಳು ಹಂಗೆ 3 ತಿಂಗಳು ಎಪಿಸೋಡ್ ಮಾಡ್ತೀನಿ ಇಲ್ಲೇ ಕೂತ್ಕೊಂಡು. ಮತ್ತೆ ಇದಕ್ಕೆಲ್ಲ ಹಂಗೆ ಮಾಡ್ತಾರೆ ಸ್ವಾಮಿ. ಇದು ಜಾಗ ಅಂದ್ರೆ ಸೈಟ್ ತಗೊಂಡಿದ್ದಲ್ಲ ಸ್ವಾಮಿ. ಮನೆ ನಮ್ಮದೇ ದೊಡ್ಡ ಮಗಂದು ಹಿಂದ್ಗಡೆ ತಗೊಂಡ್ವಿ. ಮತ್ತೆ ಆ ಕಡೆ ಮಗ್ಲಿಗೆ ಸೈಟು, ಸೂರ್ಯ ಹುಟ್ಟ ಕಡೆ ಸೈಟು, ಅದು 2 ಅಂಗಳ ಮಾಳಿಗೆ ಅದು ತಕೊಂಡು ಎಲ್ಲ ಮನೆ ಹಳೆ ಮನೆ ತಕೊಂಡು ಎಲ್ಲ ಕೀಳ್ಸಿ ಎಲ್ಲ ಸೈಟ್ ಮಾಡಿದೀವಿ. ಇವಾಗ ನಾವು ಇರೋ ಮನೆ ಮಾತ್ರ ಐದು ಸ್ವಾಮಿ, ಅದಕ್ಕೆ ಕೀಳಿಸ್ಬೇಕು ಅಂತ ಇದೀವಿ ಸ್ವಾಮಿ. ನಾನು ಫಸ್ಟು ನೀವು ಹೇಳೋದು ನಾವು ಅರ್ಥ ಮಾಡ್ಕೊಳ್ಳಿ. ಮೃಗಶಿರ ನಕ್ಷತ್ರದಲ್ಲಿ ನೀವು ಹುಟ್ಟಿದಿರಲ್ವಪ್ಪ? ಹ್ಞೂ ಸ್ವಾಮಿ. ಈ ಮೃಗಶಿರ ನಕ್ಷತ್ರ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಹರಳಿ ಮರ, ಹರಳಿ ಸಸಿ ಇಲ್ಲಿವರೆಗೂ ನಿಮ್ಮ ಗಮನಕ್ಕೆ ಹುಟ್ಟಿರ್ತಕ್ಕಂಥದ್ದು ನೋಡಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಗಮನಕ್ಕೆ ಬಂದಿದೆಯಾ ನಿಮಗೆ? ನಮ್ಮ ಮನೆ ಮುಂದೆ ಒಂದು ಹುಟ್ಟಿತ್ತು ಸ್ವಾಮಿ, ಕಿತ್ತಾಕಿಬಿಟ್ಟಿದ್ದಾರೆ ಹುಡುಗರು. ಅಂತ ಹುಟ್ಟಿತ್ತು ತಾನೇ? ಹುಟ್ಟಿತ್ತು ಸ್ವಾಮಿ. ಇದು 2ನೇ ಐಡೆಂಟಿ. ಹುಟ್ಟಿತ್ತು. ಮೃಗಶಿರ ನಕ್ಷತ್ರಕ್ಕೆ ಹುಟ್ಟಿರುವ ಮಗು ಮನೆಯಲ್ಲಿದ್ದರೆ ಇಲ್ಲ ಟ್ಯಾಂಕಲ್ಲಿ ಬರುತ್ತೆ, ಇಲ್ಲ ತುಳಸಿ ಗಿಡದಲ್ಲಿ ಬರುತ್ತೆ, ಇಲ್ಲ ಗೋಡೆಯಲ್ಲಿ ಬರುತ್ತೆ, ಇಲ್ಲ ಕಾಂಪೌಂಡಲ್ಲಿ ಬರುತ್ತೆ, ಇಲ್ಲ ಮೋರಿ ಪಕ್ಕದಲ್ಲಿ ಬರುತ್ತೆ, ಅಂತೂ ಬರುತ್ತೆ. ಇನ್ನೇನು ಕೊಡ್ಬೋದು ದೇವ್ರು ಇವ್ರಿಗೆ? ಹೌದು. ಆದರೆ ಇದೆಲ್ಲ ಗೊತ್ತು ಹೇಳೋನು ಯಾವಿದಾನೇನಂದ್ರೆ ಪ್ರಶ್ನೆ. ಹರಳಿ ಗಿಡ ಯಾಕೆ ಬರುತ್ತೆ, ಹಾಲದ ಮರ ಯಾಕೆ ಬರುತ್ತೆ? ಅದಕ್ಕೊಂದು ದೊಡ್ಡ ಬುದ್ಧಿವಂತರುಗಳು ಹೇಳ್ತಾರೆ. ಅದು ಕಾಗೆ ಎಲ್ಲೋ ಹೋಗಿ ಏನೋ ತಿಂದಿತ್ತು, ಅಲ್ಲಿ ಬಂದಿತ್ತು. ಎಲ್ಲರ ಮನೆಗೆ ಹೋಗ್ಬೋದಲ್ಲ ಕಾಗೆ? ಎಲ್ಲರೂ ಮನೆ ಮೇಲೆ ಹಾಕ್ಬೋದಲ್ಲ ಅದು? ಹೌದಲ್ಲ? ಇದು ತಿಳ್ಕೊಳ್ಳಲ್ಲ, ಸಮರ್ಥನೆ ಮಾಡಿ ತಳ್ಬಿಡೋದು. ಅದಕ್ಕೆ ಹೇಳೋದು, ಯಾವುದೇ ವಿಚಾರದಲ್ಲೂ ನೀವು ಒಂದು ಕೆಲಸ ಮಾಡಿ ಮಂಜಕ್ಕ ಅವರೇ, ಫಸ್ಟು ನೀವು ಮಾಡಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಮೃಗಶಿರ ನಕ್ಷತ್ರಕ್ಕೆ ನಾನು ಮನೆಯನ್ನು ಕಟ್ಟಲಿಕ್ಕೆ ಆಗತ್ತಾ, ಕಟ್ಟಿದ್ರೆ ನೆಮ್ಮದಿಯಾಗಿರ್ತೀನಾ, ಕಟ್ಟೋದೇ ಆದರೆ ಹೇಗೆ, ಏನು ತಿಳ್ಕೊಂಡು ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಾಡ್ತೀರಾ? ಮಾಡ್ತೀವಿ ಸ್ವಾಮಿ, ತಿಳ್ಕೊಂತೀವಿ ಸ್ವಾಮಿ. ಮಗಂದು ಸ್ವಲ್ಪ ಯಾವಾರ ನೋಡ್ತೀನಿ. ಒಂದು ನಿಮಿಷ, ನಿಮ್ಮ ವಂಶದ ಕತೆ ನಿಮ್ಮ ನಕ್ಷತ್ರದಲ್ಲೇ ಇದೆ. ನಿಮ್ಮ ಮಗಂದ ಬೇರೆ ಏನು ಹೋಗ್ತೀರಾ? ನೀವೇ ಇಲ್ಲಿವರೆಗೂ ನೆಮ್ಮದಿಯಾಗಿ ಇಲ್ಲ, ಇನ್ನು ಮುಂದಕ್ಕೆ ನಿಮ್ಮ ಮಗನ ಕತೆ ಏನು? ನೀವೇ ನೆಮ್ಮದಿ ಇಲ್ಲ, ನಿಮ್ಮ ಮಗ ಹುಟ್ಟಿದನು ಅದೇನೆ. ನೀವು ಮೊದಲು ನೀವ್ಯಾರು ಅಂತ ತಿಳ್ಕೊಳ್ಳಿ, ನಿಮ್ಮ ಆಸ್ತಿ ಏನು ಅಂತ ತಿಳ್ಕೊಳ್ಳಿ. ಸ್ವಾಮಿ, ನನಗೆ ಆರ್ಟು, ಕಿಡ್ನಿ, ಗರ್ಭಕೋಶ, ಊನಪ್ಪ ಅದನ್ನೇ ಹೇಳ್ತಾ ಇದ್ದೀನಿ. ಎಲ್ಲ ಪ್ರತಿಯೊಂದು ನೀವು ಕೂತಲ್ಲೇ ಇದೆಲ್ಲ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಚೇತನ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಚೇತನ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮೇಡಮ್ ನನ್ನ ಬಗ್ಗೆ ನಕ್ಷತ್ರ ತಿಳಿಸ್ತೀರಾ? ಭರಣಿ ನಕ್ಷತ್ರ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿ, ಏನಾಗಬೇಕಿತ್ತು? ಗುರುಜಿ, ಅದೇ ಕೆಲ್ಸಕ್ಕೆ ಎಲ್ಲೋದ್ರೂ 2-3 ತಿಂಗಳು ಅಷ್ಟೇ, ಆಮೇಲೆ ಹೋಗೋಕ್ಕಾಗಲ್ಲ. ಎಷ್ಟು ವಯಸ್ಸು? 37 ವರ್ಷ ಗುರುಜಿ. ಮದುವೆ ಆಯ್ತಾ? ಇನ್ನೂ ಇಲ್ಲ ಗುರುಜಿ. ನಿಮಗೆ ಇನ್ನೂ ಪ್ರಶ್ನೆ ಆಗಿಲ್ವಾ? ಮದುವೆ ಆಗಿಲ್ಲ, ಕೆಲಸ ಆಗ್ತಾ ಇಲ್ಲ, ಒಂದು ಕಡೆ ನಿಲ್ಲಕ್ಕೆ ಆಗ್ತಾ ಇಲ್ಲ, ಯಾಕೆ ಇನ್ನೂ ಗೊತ್ತಾಗ್ಲಿಲ್ವಾ? ಇನ್ನೂ ಇಲ್ಲ ಗುರುಜಿ, ಅದಕ್ಕೆ ತಿಳ್ಕೊಳ್ಳೋಣ ಅಂತ ಮಾಡಿದೆ. ಏನು ತಿಳ್ಕೊಳ್ಳೋದು? 37 ವರ್ಷಕ್ಕೆ ತಿಳ್ಕೊಳ್ಳೋದು? ಬದುಕೋದು ಯಾವಾಗ? ಓಕೆ, ನಿಮ್ಮಪ್ಪ ಎಲ್ಲಿ? ನನ್ನ ತಂದೆ ಇಲ್ಲ ಸ್ವಾಮಿ, 9 ವರ್ಷ ಆಯಿತು ಮನೆ ಬಿಟ್ಟು ಹೋದವ್ರು, ಎಲ್ಲಿದ್ದಾರೆ ಅಂತ ಗೊತ್ತಾಗಿಲ್ಲ. ಆ ಸತ್ಯ ತಿಳ್ಕೊಟ್ರಿ ಫಸ್ಟು. ಅಲೆಮಾರಿ ಜೀವನದ ನಕ್ಷತ್ರ ಭರಣಿ. ಹಾಂ ಹಾಂ. ಇನ್ನೊಂದ್ಸಲ ಹೇಳ, ಅಲೆಮಾರಿ ನಕ್ಷತ್ರ ಅಂದರೆ ಇಡೀ ಕುಟುಂಬ ಅಲೆಮಾರಿಗಳು. ಯಾವ ಹೆಣ್ಣಾಗಲಿ, ಯಾವ ಗಂಡಾಗಲಿ, ಯಾರು ಮದುವೆ ಆದವರಾಗಲಿ, ಯಾರೇ ಆಗಲಿ ಉದ್ಧಾರ ಆಗಿಲ್ಲ, ಆಗೋದು ಇಲ್ಲ, ಮುಂದಕ್ಕೂ ಆಗಲ್ಲ, ಹಿಂದಕ್ಕೂ ಆಗಿಲ್ಲ ಅನ್ನುವಂತಹ ಸೂಚನೆ ಕೊಡುವಂಥದ್ದೇ ಭರಣಿ ನಕ್ಷತ್ರ. ಯಮಧರ್ಮರಾಜ ನಿಮ್ಮ ಹೊಸಲ ಮೇಲೆ ಕೂತಿರ್ತಾನೆ. ಹಾಂ ಗುರುಜಿ. ನೀನು ತಿಳ್ಕೊಳ್ಳದೆ ಅಣ್ಣ, ಸುಮ್ಮನೆ ಯಾವ ಕೆಲಸ ಎಲ್ಲಣ್ಣ ಸಿಗತ್ತೆ ನಿನಗೆ? ಕೆಲಸ ಮಾಡೋರನ್ನ ನೀನು ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ಬೇಕಷ್ಟೇ. ಹಾಂ, ನಿನ್ನ ತಗೊಳ್ತಕ್ಕಂಥ ಆ ಥರದ ನಿರ್ಧಾರ ಯಾವ್ದಾದ್ರು ಸಕ್ಸಸ್ ಆಗಿದೆ ಇಲ್ಲಿವರೆಗೂ?
ಇಲ್ಲ ಗುರುಜಿ, ಅದೇ ಅರ್ಧ ಆಗುತ್ತೆ, ಇನ್ನು ಅರ್ಧ ಹಂಗೆ ಕೈ ಬಿಟ್ಟು ನೀವು ತಲೆ ಎಲ್ಲ ಮುನಪ್ಪ ಒಂಥರ ನೀನು ನಿಮ್ಮಪ್ಪ ಹೋದ್ಮೇಲೆ ತಿಳ್ಕೊಬೇಕು ತಾನೆ. ಹೌದು ಗುರುಜಿ. ನಿಮ್ಮಪ್ಪ ಯಾಕೆ ಹೋದ, ಅವರಪ್ಪನ ಕತೆ ಬರುತ್ತೆ. ಅವರಪ್ಪ ಯಾಕೆ ಹೋದ, ಅವರಪ್ಪನ ಕತೆ ಬರುತ್ತೆ. 7 ತಲೆಮಾರಿನಲ್ಲಿ ಇರ್ತಕ್ಕಂತಹ ಸತ್ಯವನ್ನು ತಂದಿರುತ್ತೆ ಒಂದು ಮಗುವಿನ ನಕ್ಷತ್ರ ಅಂತ ಅಣ್ಣ, ಗೊತ್ತಾ ನಿನಗೆ? ಇಲ್ಲ ಗುರುಜಿ. ಒಂದು ಮಗು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಅಪ್ಪನ ಮನೆಯದು, ಅಮ್ಮನ ಮನೆಯದು, 3 3 6 ಮಗುದೊಂದು 7 ಜನ್ಮದ ಕರ್ಮವನ್ನು ತರುತ್ತೆ ಮಗು. ಈ ಸತ್ಯ ಗೊತ್ತಿಲ್ಲದೆ ನಮ್ಮ ದೇಶದಲ್ಲಿ ಏನು ಮಾಡೋದಪ್ಪ, ಯಾರಿಗಪ್ಪ ಹೇಳೋದು? ಶಾಸ್ತ್ರ ಕೇಳ್ಕೊಂಡು, ಕಣಿ ಕೇಳ್ಕೊಂಡು, ದೇವ್ರ ಹತ್ರ ಕೂತ್ಕೊಂಡು ಬಂಬಡಿ ಹೊಡ್ಕೊಳ್ಳೋದೇ ನಮ್ಮ ಜೀವನದಲ್ಲಿ ಆಗಿರೋದು. ಒಂದು ಮಗು ಹುಟ್ಟಿದ್ರೆ ಅದರ ಹಿನ್ನೆಲೆ ತಿಳ್ಕೋಬೇಕು, ಕುಟುಂಬದ ಮೇಲೆ ಅವಲಂಬಿಸ್ಕೊಳ್ಳುತ್ತೆ, ಮಗು ದೇಹ ಹಾಳಾಗಿರುತ್ತೆ. ಈ ಸತ್ಯ ಗೊತ್ತಿಲ್ಲದ್ರೆ ಏನು ಮಾಡೋದಣ್ಣ? ಫಸ್ಟು ನೀನು ಭರಣಿ ನಕ್ಷತ್ರಕ್ಕೆ ನಾನು ಹುಟ್ಟಿದ್ದು ಸರಿನಾ? ಓಕೆ, ನಾನೇನು ಕೇಳಿರಲಿಲ್ಲ. ಆದರೆ ಈ ಭರಣಿಯಲ್ಲಿ ಹುಟ್ಟಿದ್ದು ಕಾರಣ ಯಾಕೆ ಅಂದರೆ ನಿಮ್ಮಪ್ಪನ ವಂಶ ಪ್ಲಸ್ ನಿಮ್ಮಮ್ಮನ ವಂಶ. ನಿಮ್ಮಮ್ಮ ಎಲ್ಲಿದ್ದಾರೆ? ಹಾಂ, ಇದೆ, ಮನೇಲೇ ಇದ್ದಾರೆ ಗುರುಜಿ. ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಹಾಂ, ಪರವಾಗಿಲ್ಲ ಗುರುಜಿ, ಚೆನ್ನಾಗಿದ್ದಾರೆ. ಅಲ್ಲ, ಕಾಲು ನೋವಾ, MD ನೋವಾ, ತಲೆನೋವಾ? ಅದೇ ಒಂದೊಂದ್ಸಲಿ ಕಾಲು ನೋವು ಅಂತ ಇರ್ತಾರೆ ಅಷ್ಟೇ. ಯಾಕೆ ಇದನ್ನು ಕೇಳಿದೆ ಕಾಲು ನೋವಾ ಅನ್ನೋದು ವಿಚಾರ. ಕಾಲು ನೋವು ಇದೇನು ದೊಡ್ಡ ವಿಶೇಷ ಏನಲ್ಲ. ಯಾಕೆ ಅಂದರೆ ಇದಕ್ಕೆ ಒಂದು ಭಾಗದಲ್ಲಿ ಧಾರ್ಮಿಕವಾದ ರೀತಿಯಲ್ಲಿ, ಆಧ್ಯಾತ್ಮಿಕವಾದ ರೀತಿಯಲ್ಲಿ ಮಾತಾಡೋಕ್ಕೆ ಹೋದರೆ, ಮದುವೆ ಆಗೋರಿಗೆ ಮಕ್ಕಳನ್ನ ಮುಂದೆ ಚೆನ್ನಾಗಿ ಓದಿಸ್ಬೇಕು ಅನ್ನೋರಿಗೆ ಒಂದು ನೀತಿ ಪಾಠ ಇದೆ. ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಅಪ್ಪ ಅಮ್ಮನಿಗೆ, ಮದುವೆ ಮಾಡ್ಕೊಂಡು ಜೀವನದಲ್ಲಿ ಚೆನ್ನಾಗಿರಬೇಕು ಮಾಡ್ತಕ್ಕಂಥ ಅಪ್ಪ ಅಮ್ಮನಿಗೆ ಒಂದು ಮೆಸೇಜ್ ಇದೆ. ಯಾರಿಗೆ ಮೂಳೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ, ಯಾರಿಗೆ ಬೆಳಗ್ಗೆ ಹೇಳ್ಬೇಕಾದ್ರೆ ಮೈ ಭಾರ ಆಗಿ ಮೈ ಮುರಿತಾರೆ, ಅವರಿಗೆ ವಿದ್ಯಾಭ್ಯಾಸ ಅರ್ಥ ಇಲ್ಲ, ಅವರಿಗೆ ಮದುವೆ ಯಾವ ಕಾರಣಕ್ಕೂ ಚೆನ್ನಾಗಿರಲ್ಲ. ಇದೆರಡು ಐಡೆಂಟಿ ಮಾಡ್ಕೋಬೇಕು ತಂದೆ ತಾಯಿಗಳು. ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಅನ್ನೋ ಅಪ್ಪ ಅಮ್ಮಂದಿರು, ಯಾವುದೇ ಮಗು ಬೆಳಗ್ಗೆ ಎದ್ದ ತಕ್ಷಣ ಮೈ ಮುರಿಯುತ್ತೆ ಅಂದರೆ, ಆಕಳಿಸುತ್ತೆ ಅಂದರೆ, ಆ ಮಗು ಲೈಫ್ ಡಮ್ಮಿ, ಇದಕ್ಕೆ ರಿಪೇರಿ ಇಲ್ಲ. ಯಾವ ಮದುವೆ ಮಾಡ್ಕೊಳ್ಳೋ ಹೆಣ್ಣು ಗಂಡು ಕಾಲು ನೋವು ಬೆನ್ನು ನೋವು ಅಂತಾರೆ, ಮದುವೆ ಮಾಡಬೇಡಿ, ಏಳಿಗೆ ಆಗಲ್ಲ, ಮಕ್ಕಳಾಗಲ್ಲ, ಮಕ್ಕಳಾದರೂ ಉಳಿಯಲ್ಲ. ಯಾಕಿಷ್ಟು ನೇರವಾಗಿ ಹೇಳ್ತೀನಿ ಅಂದರೆ, ಚಾಲೆಂಜ್ ಮಾಡಿ ಹೇಳ್ತೀನಿ, ತೋರಿಸ್ಕೊಡ್ತೀನಿ, ಬನ್ನಿ ಮುಂದೆ ಕೂತ್ಕೊಳ್ಳಿ, 10 ನಿಮಿಷ ಟೈಮ್ ಕೊಡಿ. ದೇಹದಲ್ಲಿ ನೋವಿಲ್ಲದೆ ಇರತಕ್ಕಂಥ ವ್ಯಕ್ತಿ ಮಾತ್ರ ಈ ಪ್ರಪಂಚದಲ್ಲಿ ಬದುಕಕ್ಕೆ ಸಾಧ್ಯನೇ ಹೊರತು, ನೋವಿದೆ ಅಂದಮೇಲೆ ಬದುಕಲಿಕ್ಕೆ ಯಾವ ಕಾರಣಕ್ಕೂ ಜಾಗ ಇಲ್ಲ ಅಣ್ಣ. ಫಸ್ಟು ನೀನು ಮಾಡಬೇಕಾದ ಕೆಲಸ ಇಷ್ಟೇ. ನೀನು ತಿಳ್ಕೊಳಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ, ಅದೆರಡನೇ ವಿಷಯ. ಭರಣಿ ನಕ್ಷತ್ರಕ್ಕೆ ಅವಕಾಶನೇ ಇಲ್ಲ ಬದುಕಿಗೆ. ಮದುವೆ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ಕುಟುಂಬ ಇಲ್ಲ, ಅಲೆಮಾರಿ ಜೀವನವೇ ಪಕ್ಕಾ ಫಿಕ್ಸ್. ದಿಸ್ ನೋ ಚೇಂಜ್, ಎಲ್ಲೋದ್ರೂ ಆಗಲ್ಲ. ಆದರೆ ಆಗುತ್ತೆ ಅಂದರೆ ನೀನು ಬಗ್ಗಬೇಕು, ನೀನು ಬಗ್ಗಲ್ಲ, ಅರ್ಧಂಬರ್ಧ ನಿಂದು ಮನಸ್ಸು. ದೇವ್ರ ಇದಾನ ಇಲ್ವಾ, ಈ ಥರದವರು ಈ ಭರಣಿ ನಕ್ಷತ್ರದವರು ದೇವ್ರ ಹತ್ರನೇ ಹೋಗಿರ್ತಾರೆ. ಏನು ದೇವ್ರು ಚೆನ್ನಾಗಿ ಕಾಣಿಸ್ತಾ ಇಲ್ವಲ್ಲ, ಮುಖ ಯಾವ ದೇವ್ರಿದು, ಈ ಥರ ಅನುಮಾನ ಮಾಡ್ತಕ್ಕಂತಹ ಕುಚೇಷ್ಟೆ ನಕ್ಷತ್ರ ಭರಣಿ. ಇದು ಯಾವ ಕಾರಣಕ್ಕೂ ರಿಪೇರಿ ಆಗಲ್ಲ, ಯಾರು ಮಾಡೋಕ್ಕಾಗಲ್ಲ. ಇದಕ್ಕೆ ಪ್ರೇತತ್ವ ಅಂತಾರೆ. ದೈವತ್ವದಲ್ಲಿ ಮಗು ಹುಟ್ಟಬೇಕು. ಎಲ್ಲ ಮಕ್ಕಳು ಹುಟ್ಟೋದಲ್ಲೂ ಪ್ರೇತತ್ವದಲ್ಲೇ ಹುಟ್ಟೋದು. ನಾವು ಅದಕ್ಕೆ ದೈವತ್ವಕ್ಕೆ ಮಗು ಪರಿವರ್ತನೆ ಮಾಡಬೇಕಂತ ಯಾರಿಗೂ ಗೊತ್ತಿಲ್ಲ. ಈ ಕಾರಣದಾಗಿ ಇವತ್ತು ನಾನು ಹೇಳಿದ್ದು, ಅಕ್ಷರಗಳನ್ನು ಗುರುತಿಸಿ ಮಗು ಹುಟ್ಟಿದ ನಕ್ಷತ್ರಕ್ಕೆ ಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ತಪ್ಪು ಕಲ್ಪನೆಯನ್ನು ತೆಗೆದುಹಾಕಿ, ಜನ್ಮ ನಕ್ಷತ್ರಕ್ಕೆ ಹೆಸರಿಡಬೇಕು ಅಂತಕ್ಕಂಥ ತಪ್ಪು ಮಾಹಿತಿ. ಮದುವೆ ತಪ್ಪು, ಮಗು ನಾಮಕರಣ ತಪ್ಪು. ಏನು ಸ್ವಾಮಿ ನೀವು ಒಬ್ಬರೇ ಹೇಳ್ತಿದ್ದೀರ ಅಂದರೆ, ಹೇಳಿರೋರೆಲ್ಲ ಮಾಡಿ ಯಾರು ಉದ್ಧಾರ ಆಗಿದ್ದಾರೆ ಫಸ್ಟ್ ಡಿಸೈಡ್ ಮಾಡಿ. ನಾನು ಮಾಡಿದ್ದು ಮಾಡಿ ಅಂತ ಹೇಳ್ತಿಲ್ಲ. ಇಲ್ಲಿಯವರೆಗೂ ನಮ್ಮ ದೇಶದಲ್ಲಿ ಜನ್ಮ ನಕ್ಷತ್ರದ ಮದುವೆ, ಜನ್ಮ ನಕ್ಷತ್ರಕ್ಕೆ ಮನೆ ಮಾಡಿ ಯಾರು ಉದ್ಧಾರ ಆಗಿರೋದು ಒಂದು ಐಡೆಂಟಿ ತೋರಿಸಿ. ತ್ರೇತಾಯುಗದಿಂದ ಈ ಕಲಿಯುಗದವರೆಗೂ ಒಂದಾರು ಉದ್ಧಾರ ಆಗಿದ್ರೆ ತೋರಿಸಿ. ಅಂದಮೇಲೆ ನೀವು ಅದನ್ನೇ ಹಿಡ್ಕೊಳ್ಳಿ. ಇಲ್ಲ ಭಗವಂತ ಒಂದು ದಾರಿ ತೋರಿಸಿದ್ದಾನೆ, ಕಾರ್ಯಕ್ರಮದಲ್ಲಿ ಏನೋ ಒಂದು ಅರ್ಥ ಇದೆ ಅನ್ನೋ ನಿಮ್ಮಲ್ಲಿ ಶಕ್ತಿ ಇದ್ದರೆ, ನಂಬಿಕೆ ಇದ್ದರೆ ಬದಲಾವಣೆ ಬನ್ನಿ. ಇದನ್ನು ಪ್ರಯತ್ನ ಮಾಡ್ತಕ್ಕಂಥದ್ದು. ಅಣ್ಣ ನೀನು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡ, ನಿನಗೆ ಯಾವುದೇ ಮಾಹಿತಿ ಇಲ್ಲ, ನೀನು ಕಂಪ್ಲೀಟ್ ಬಗ್ಗಬೇಕು. ಏನು, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪೂರ್ಣವಾಗಿ ತಣ್ಣೀರು ಬಟ್ಟೆ 4 ಗಂಟೆ ರಾತ್ರಿಗೆ ತಣ್ಣೀರು ಪಂಚೆ ನೀರಲ್ಲಿ ಅಜ್ಜಿ ತಣ್ಣೀರು ಸ್ನಾನ ಮಾಡಿ ಅದನ್ನು ಉಟ್ಕೊಂಡು 8 ಸುತ್ತು ಪ್ರದಕ್ಷಿಣೆ ಸುತ್ತ ಉರುಳು ಸೇವೆ ಮಾಡಬೇಕು 1 ವಾರ. ಏನಾದರೂ ನಿನ್ನ ದಾರಿ ಸಿಗಬಹುದು. ಅದು ಮಾಡಿದ್ರೆ ಯಾಕೆಂದರೆ ದೇಹವನ್ನು ದಂಡಿಸಿ ಭಗವಂತನಿಗೆ ಶರಣಾಗತಿ ಆಗು. ಒಂದು ದಾರಿ ತೋರಿಸ್ತಾರೆ, ತಿಳ್ಕೊ. 37 ಆಗೋಯ್ತು ಅನ್ಕೋಬೇಡ, 80 ಆದರೂ ಮದುವೆಯಾಗಿ ಮಕ್ಕಳಾಗುವಂಥ ರೇಂಜ್ ಇದೆ ಈ ಕಾಲ. ಯೋಚನೆ ಮಾಡಬೇಡ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ ಗುರುಜಿ. ಸಂಸ್ಕಾರದ ಬಗ್ಗೆ ನೀವು ಹಲವು ಸತಿ ಹೇಳಿರೋದ್ರಿಂದಾಗಿ, ಈಗ ಮಕ್ಕಳ ದುಃಖದ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದಾಗಿ, ದುಃಖ ಅನ್ನೋದೇನು ಮನುಷ್ಯರಿಗೆ ಬರದೆ ಮರಕ್ಕೆ ಬರುತ್ತಾ ಅಂತಲೂ ಹೇಳ್ತಿರ್ತೀವಿ. ಹಾಗಾಗಿ ಆ ಸಂಸ್ಕಾರವನ್ನು ಅಥವಾ ಕೆಲವೊಂದು ವಿಚಾರವನ್ನು ಗರ್ಭದಲ್ಲೇ
ಹೇಳ್ತಾ ಬಂದು ಬೆಳೆದ ನಂತರವೂ ಆ ವಿಚಾರಗಳನ್ನು ತುಂಬಿದರೆ ದುಃಖದ ಪ್ರಮಾಣ ಅಂತೂ ಕಮ್ಮಿ ಮಾಡೋಕ್ಕಾಗಲ್ಲ. ಆ ದುಃಖವನ್ನು ಎದುರಿಸುವ ಶಕ್ತಿ ಏನಾದರೂ ಕೊಡೋದಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯನೇ ಇಲ್ಲ. ಹಾಂ, ಕಾರಣ ಏನಂದ್ರೆ ನಮ್ಮ ದೇಹದಲ್ಲಿ ಹರಿತಾ ಇರ್ತಕ್ಕಂಥ ರಕ್ತಕ್ಕೆ ಮುಖ್ಯವಾಗಿ ಏನ್ ಬೇಕಾಗತ್ತೆ? ಮೆಟಲ್. ನಮ್ಮ ದೇಹದಲ್ಲಿ ರಕ್ತ ಹರಿತಾ ಇದೆ, ಯಾವ ಮೆಟಲ್ ಇರಬೇಕು? ಕರೆಕ್ಟಾಗಿ ನೆಮ್ಮದಿಯಾಗಿರ್ಬೇಕಂದ್ರೆ ಕಬ್ಬಿಣಾಂಶ ಇರಬೇಕು, ಎಲ್ರಿಗೂ ಗೊತ್ತು. ಎಷ್ಟು ಜನದಲ್ಲಿ ಕಬ್ಬಿಣಾಂಶ ಇದೆ ರಕ್ತದಲ್ಲಿ? ನಾವು ಏನು ತಿಪ್ಪರ್ಲಾಗ ಹಾಕಿದ್ರು, ಗರ್ಭ ಸಂಸ್ಕಾರ ಕೊಟ್ಟರು ಉದ್ಧಾರ ಆಗಲ್ಲ. ನೀವೇನು ಮಾಡಿದ್ರು ಆಗಲ್ಲ. ತಂದೆ ತಾಯಿ ರಿಪೇರಿ ಆಗಿದ್ರೆ ಮಾತ್ರ ಸಾಧ್ಯ. ಏನು ರಿಪೇರಿ ಅಂದರೆ ನೇರವಾಗಿ ಕುತ್ಕೊಂಡು ತಿನ್ನೋದು ಕಲೀರಿ, ಇನ್ನೇನು ದೇವ್ರ ಪೂಜೆ ಮಾಡಕ್ಕೆ ಹೋಗಬೇಡಿ. ನೇರವಾಗಿ 90 ಡಿಗ್ರಿ ಆ್ಯಂಗಲಲ್ಲಿ ಕೂತ್ಕೊಳ್ತಕ್ಕಂಥದ್ದು ಮೊದಲು ಕಲೀರಿ. ಅಂಥವ್ರು ಮದುವೆ ಮಾಡಿ. ಎಲ್ಲ ಸೊಡ್ಡಾಗೆ ಕುತ್ಕೊಳ್ಳೋದು ಎಲ್ಲಿ ಬರುತ್ತೆ ಸಂಸ್ಕಾರ? ಇದು ಯಾವ ಹಾಸ್ಪಿಟಲ್ ಸರ್ ಮಾಡೋಕ್ಕಾಗತ್ತೆ? ಸಾಧ್ಯನೇ ಇಲ್ಲ. ಯಾರು ಅದರ ಮನೆಯಲ್ಲಿ ಕೂರಿಸ್ಕೊಂಡು ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ತಂದೆ ತಾಯಿ ಫಸ್ಟ್ ಟೆಸ್ಟ್. ಮಗುನ ಅರ್ಧ ಗಂಟೆ ಟೈಮ್ ನೋಡ್ಕೊಂಡು ನೇರವಾಗಿ ಕೂರಿಸ್ಬಿಡಿ, ಅದು ಕುತ್ಕೊಂಡ್ಬಿಟ್ರೆ ಕಂಪ್ಲೀಟ್ ಬೆಂಡ್ ಆಗ್ಬಿಡುತ್ತೆ. ಏನ್ರಿ ಮಗು ಲೈಫ್ ಕೊಡ್ತೀರಾ ನೀವು? ಯಾವ ಸಂಸ್ಕಾರ ಕೊಡ್ತೀರಾ? ಯಾವ ನಾಮಕರಣ ಮಾಡ್ತೀರಾ? ಯಾವ ದೇವ್ರ ಹತ್ರ ಕರ್ಕೊಂಡು ಹೋಗ್ತೀರಾ? ಯಾವ ಮೆಡಿಕಲ್ಗೆ ಹೋಗ್ತೀರಾ? ಚಾಲೆಂಜ್ ಮಾಡಿ ನಾನು ತೋರಿಸ್ತೀನಿ. ಮಗು ಕುತ್ಕೊಳ್ತಕ್ಕಂಥದ್ರ ಮೇಲೆ ಆ ಮಗುವಿನ ಆರೋಗ್ಯ ಇರುತ್ತೆ. 20 ನಿಮಿಷ ಕುತ್ಕೊಳ್ಳಿ ಸಾಕು. ಇಲ್ಲ ಮುಂದಕ್ಕೆ ಬಂದಿರ್ತಾರೆ, ಇಲ್ಲ ಹಿಂದಕ್ಕೆ ಕೊಟ್ಟೋಗಿರ್ತಾರೆ. ಹಾಗಿದ್ದ ಮೇಲೆ ಬೆನ್ನು ಸತ್ತೋಗಿದೆ. ಬೆನ್ನಿನ ನರ ಇದು ತಾನೇ ಮನುಷ್ಯನ್ ಕೊಡ್ತಕ್ಕಂಥದ್ದು. ಹೌದು. ಅಲ್ಲೇ ಗಂಗಾ ಯಮುನಾ 3 ನದಿನೂ ಅಲ್ಲೇ ಹರಿಯುತ್ತೆ ಅಂತ ಧರ್ಮದಲ್ಲಿ ಬೇಕಾದ್ರೆ ನಾವು ಹೇಳ್ತೀವಿ ಕುತ್ಕೊಂಡು. ಸುಷುಮ್ನ, ಇಡ, ಪಿಂಗಳ 3 ಇದೆ ಅಂತ. ಆದರೆ ಹೇಳೋರು ನಾವು ಪ್ರವಚನ ಹೇಳೋರೇ ಬಗ್ಬಿಟ್ಟಿರ್ತಾರೆ. ನನ್ಗೆ ಅದೇ ನೋಡ್ತೀನಿ ನಾನು. ಈ ಪ್ರವಚನ ಮಾಡೋದನ್ನ ಸಿಕ್ಕಾಬಿಟ್ಟೆ ಸ್ಟಡಿ ಮಾಡ್ತೀನಿ ನಾನು. ಅವರೇ ಬಗ್ಕೊಂಡ್ಬಿಟ್ಟಿರ್ತಾರೆ, ಪ್ರವಚನ ಮಾಡ್ತಿರ್ತಾರೆ. ಅವ್ರಿಗೆ ಕೂತ್ಕೊಳ್ಳೋಕೆ ಶಕ್ತಿ ಇರಲ್ಲ, ಹೆಂಗೆಂಗೋ ಕೂತಿರ್ತಾರೆ. ಸೊ ಎಲ್ಲಿಂದ ಬರುತ್ತೆ? ನೇರವಾಗಿ ಕೂತ್ಕೊಳ್ತಕ್ಕಂಥದ್ದು ಕಲ್ತಿದ್ದೀವ. ನಂಬರ್ 1. ನೇರವಾಗಿ ಮನೆ ಕಟ್ಟೋದು ಕಲ್ತಿದ್ದೀವ. ಈಗ ಮನೆ ದೇವಸ್ಥಾನ ಹೇಗಿರುತ್ತೆ? ದೇವಸ್ಥಾನ ಹೇಗಿರುತ್ತೆ? ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ, ಕೆಳಗಡೆ ಅಗಲ ಇದೆ. ಈಗ ಮನೆ ಹೇಗೆ ಕಟ್ಟಬೇಕಾಗಾದ್ರೆ ನಾವೇನು ಮಾಡ್ತಾ ಇದ್ದೀವಿ? ಕೆಳಗಡೆ ಚಿಕ್ಕದು, ಮೇಲ್ಗಡೆ ಹೋಗ್ತಾ ಹೋಗ್ತಾ ದೊಡ್ಡದು. ಯಾಕೆ ಅಂದರೆ ಒಂದಷ್ಟು 2 ಅಡಿ ಬಾಲ್ಕನಿ ತಳ್ಳಿಬಿಟ್ರೆ ಅಲ್ಲೊಂದು ಬಾತ್ರೂಮ್ ಬರ್ತದೆ. ಹೆಂಗ್ರಿ ಕಟ್ತೀರ ಮನೆ? ಯಾವನ್ರಿ ಹೇಳ್ಕೊಡ್ತಾ ನಿಮ್ಗೆ ಈ ಥರ ಮನೆ ಕಟ್ಟು ಅಂತ? ಯಾವ ಥರ ಕಟ್ಟಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದು ಯಾವನು? ಭೂಮಿ ನೀವು ಹೇಳ್ದಂಗೆಲ್ಲ ಕೇಳಕ್ಕಲ್ಲ ಇರೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ಮನೆ ಕಟ್ಟಕ್ಕಿರೋದು. ಇವತ್ತು ನಾವು ಮದುವೆ ಅನುಕೂಲ, ಮನೆ ಕಟ್ಟೋದು ಅನುಕೂಲ, ಮಗು ಓದಿಸೋದು ಅನುಕೂಲ. ನೀವು ಯಾವುದನ್ನ ದೇವ್ರಿಗೆ ಅರ್ಪಿಸಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಬರೀ ಸುಳ್ಳು, ಬರೀ ಸುಳ್ಳು. ಹೆಂಗೆ ನೀವು ಚೆನ್ನಾಗಿ ಮಾಡ್ಕೊತೀರಾ? ಹೆಂಗೆ ನೀವೇನು ತಿಳ್ಕೊಂಡಿದ್ರೆ ಮಕ್ಕಳಿಗೆ ಹೇಳಕ್ಕೆ ಫಸ್ಟ್ ಆಫ್ ಆಲ್ ನಾನು ಕೇಳೋದು ಇಷ್ಟೇ. ಮಕ್ಕಳು ಸರಿ ಇಲ್ಲ ಅಂತ ಹೇಳಕ್ಕೆ ತಂದೆ ತಾಯಿಗೆ ರೈಟ್ಸೇ ಇಲ್ಲ. ಇವರೇ ಫೇಲ್ ಕ್ಯಾಂಡಿಡೇಟ್ಸು. ಮಕ್ಕಳಿಗೆ ರೈಟ್ಸ್ ಕೊಡೋದು ನೀವು? ಹೇಳ್ಬೋದೇನೋ, ಈ ಬಟ್ಟೆ ಹಾಕೋ, ಇದನ್ನು ತಿನ್ನೋ, ಈ ಕಡೆ ತಿರ್ಕೋ, ದೇವಸ್ಥಾನಕ್ಕೆ ಹೋಗೋ, ಮಂತ್ರ ಹೇಳ್ಕೋ. ದಟ್ ನೋ ಯೂಸ್. ದೇಹದಲ್ಲಿ ಹರಿತಾ ಇರ್ತಕ್ಕಂಥ ರಕ್ತವನ್ನು ನೀವು ಗಣನೀಯವಾಗಿ ಮಗು ಯಾವುದೇ ಒಂದು ಕಾಲು ನೋವು, ಬೆರಳು ನೋವು, ತಲೆನೋವು ಅಂತ ಹೇಳಿದ ಮೇಲೆ ಇದರ ಅರ್ಥ ಏನು? ಮೆಸೇಜ್ ಏನಿದ್ರದ್ದು ದಿವ್ಯ ಅವರೇ? ಅದಕ್ಕೆ ಶಕ್ತಿ ಇಲ್ಲ ಅಂತ ಕಂಪ್ಲೀಟ್ 100% ಅದು. ಆದರೂ ನಾವು ಜಂಡು ಬಾಂಬ್ನೋ ವಿಕ್ಸೋ 1000 ಬಟ್ಟು ಸ್ಕೂಲಿಗೆ ಕಳಿಸ್ತೀವಲ್ಲ, ಮಕ್ಕಳನ್ನ ಸಾಯಿಸ್ತಾ ಇದ್ದೀವಿ, ಕೊಲೆ ಮಾಡ್ತಾ ಇದ್ದೀವಿ. ಇವರು ತಂದೆ ತಾಯಿಗಳ ಮಗುವಿನಲ್ಲಿ ದೇಹದಲ್ಲಿ ಯಾವ ಕಾರಣಕ್ಕೆ ನೋವು ಬರಬಾರದು. ಅಂದ ಮೇಲೆ ನೀವು ಗರ್ಭಾವ್ಯವಸ್ಥೆಯಲ್ಲಿ ಬಿಸಿ ಊಟ ಮಾಡಿಲ್ಲ. ಎಷ್ಟು ಜನ ಮಾಡ್ತಾರೆ ಬಿಸಿ ಊಟನ ಗರ್ಭಾವ್ಯವಸ್ಥೆಯಲ್ಲಿ? ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೇನೆ ಊಟ ಮಾಡಬೇಕು. ಅದು ಬೆಣ್ಣೆನೇ ತಿನ್ನಬೇಕು. ಎಲ್ಲಿದೆ ಬೆಣ್ಣೆ? ಬೆಣ್ಣೆ ಎಲ್ಲಿದೆ? ಹೌದು. ಮತ್ತೆ ಹೆಂಗ್ರಿ ಒಳ್ಳೆ ಮಗು ಪಡಿತೀರಾ ನೀವು? ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಮಗು ಉತ್ಪತ್ತಿ ಆಗೋದಕ್ಕೆ 1 ಧಾತು ಶುರುವಾಗತ್ತೆ, ಹೌದಲ್ಲ? ಈ 1ಕ್ಕೆ ಎಷ್ಟು ಧಾತುಗಳು ಸೇರುತ್ತೆ ಅಭಿವೃದ್ಧಿ ಆಗಕ್ಕೆ? ಆ ಶಕ್ತಿ ತಾಯಿಯಲ್ಲಿ ಇರಬೇಕಲ್ಲ. ಎಲ್ಲಿದೆ ಅದು? ಪರದಾಡ್ತಿರ್ತದೆ ಶಕ್ತಿ, ಕುತ್ಕೊಳ್ಳೋಕ್ಕಾಗಲ್ಲ. ಬೆನ್ನು ನೋವು, ಸೊಂಟ ನೋವು, ಇನ್ನು ಕನ್ಸೀವ್ ಅಂತ ಗೊತ್ತಾ ಅದರದೊಂದಲ್ಲ ಯೋಚನೆ. ಹೆಂಗ್ರಿ ಅದು ಚೆನ್ನಾಗಿರೋ ಮಗು ತಗೊಳ್ತದು? ಈ ಅಮ್ಮ ಪಟ್ಟಂತಹ ವೇದನೆ, ನೋವು, ಹಿಂಸೆ ಎಲ್ಲ ಮಗುವಿನಲ್ಲಿ ರೆಕಾರ್ಡಿಂಗ್ ಇರುತ್ತೆ. ಸರ್ ಮಾಡಿ ಅದು ನಿಶ್ಚಿತ ಅಂದಮೇಲೆ ಇರ್ತಾ ಇಲ್ವಾ? ಸಾಧ್ಯನಾ? 100%. ನಾನು ತೋರಿಸ್ಕೊಡ್ತೀನಲ್ಲ. ನಾನು ಹೇಳ್ತಾ ಇದ್ದೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ, ಇಡೀ ದೇಶಕ್ಕೆ ಅಂತ ಸುಮ್ಮನೆ ಹೇಳೋಕ್ಕಾಗಲ್ಲ ನಾನು. ಒಂದು ಮಗುವನ್ನು ನಾನು ಮುಟ್ಟಲ್ಲ ದೂರದಲ್ಲಿ ಕೂರಿಸಿ ಅಪ್ಪ ಅಮ್ಮ ಹೇಗಿದ್ದಾರೆ ಮೊದಲು ಹೇಳ್ತೀನಿ ನಾನು. ಅಪ್ಪ ಅಮ್ಮ ದೇಹದಲ್ಲಿ ಎಲ್ಲ ಡ್ಯಾಮೇಜ್ ಇದೆ ಹೇಳ್ಕೊಡ್ತೀನಿ, ಮಗುನಲ್ಲಿ ಎಲ್ಲಿ ಬಂದಿದೆ ಅಂತ ಹೇಳ್ಕೊಡ್ತೀನಿ. ಇದು ಚಾಲೆಂಜು. ನಾನೇನು ಬರೇ ಕೈಲಿ ಬರ್ತೀನಿ. ನಾನು ಯಾವ ಪಂಚಾಂಗ, ಕವಡೆ, ಇನ್ನೊಂದು ನಥಿಂಗ್ ಬೇಕಾಗಿಲ್ಲ. ಯಾರಪ್ಪನ ಮನೆ ವಿದ್ಯೆ ಅಂತ ಹೇಳಕ್ಕಾಗತ್ತೆ ಇದನ್ನ? ಎಲ್ಲೋ ಕಲ್ತ್ಕೊಂಡ್ಬಿಟ್ಟು ಪಾಠಶಾಲೆಯಲ್ಲಿ ಕಲ್ತ್ಬಿಟ್ಟೆ, ಅಲ್ಲಿ ಕಲ್ತ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬರೀ ಕುತ್ಕೊಂಡು ಇಲ್ಲಿ 28 ವೇಷಗಳು ಹಾಕ್ಕೊಂಡು ಭಾಷಣ ಮಾಡೋದಲ್ಲ. ಮೂಲ ತತ್ವವನ್ನು ತಿಳಿಯದೆ ಯಾವ ಕಾರಣಕ್ಕೂ ಇದಕ್ಕೆ ಹೇಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ.
ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಮೂಲಾರ್ಥ ಕೆಲವಾರು ಸಂದರ್ಭದಲ್ಲಿ ಹೇಳ್ತೀನಿ, ವ್ಯಕ್ತಿಗೆ ತಿಳಿಯದೇ ಇರತಕ್ಕಂಥದ್ದನ್ನು ತಿಳಿಸುವುದೇ ನಿಜವಾದ ಜ್ಯೋತಿಷ್ಯ. ತಿಳಿಯದೇ ಇರುವುದನ್ನು ತಿಳಿಸುವುದೇ ಜ್ಯೋತಿಷ್ಯ ಶಾಸ್ತ್ರನೇ ಹೊರತು ಈ ಮಗು ಹಿಂಗೆ ಹುಟ್ಟಿದ್ರೆ ಹಿಂಗಿರುತ್ತೆ, ಅಶ್ವಿನಿ ಅಕ್ಷರ ಹುಟ್ಟಿದ್ರೆ ಹಿಂಗಿರುತ್ತೆ, ಮನೆ ಹಿಂಗೆ ಕಟ್ಟಿದ್ರೆ ಹಿಂಗಾಗತ್ತೆ, ಯಾರಿಗೆ ಬೇಕಾಗಿದೆ ಕತೆ? ಒಂದೇ ನಕ್ಷತ್ರನ 10 ಕಡೆ ಡಿವೈಡ್ ಮಾಡೋಣ, ಒಂದೇ ಥರ ಇರುತ್ತಾ? ಇಲ್ಲ. ನೀವು ಉತ್ತರ ಕೊಡಿ ನೋಡೋಣ. ರಾಮ ರಾವಣನ್ ಹೇಳ್ರಿ ಕತೆ ಸಾಕು. ರಾಮ ರಾವಣ ಮೊದಲನೇ ಅಕ್ಷರ ರಾನೆ, ಅವನು ಯಾಕೆ ಹಂಗೆ ಇವನು ಯಾಕೆ ಹಿಂಗೆ, ಇದಕ್ಕೆ ಉತ್ತರ ಕೊಡಿ ಯಾವ ಜ್ಯೋತಿಷಿಗಳು ಕೊಳ್ಳಿ ಉತ್ತರನ. ಯಾರ ಕೈಲೂ ಆಗಲ್ಲ. ಯಾಕೆಂದರೆ ಬರೀ ಎಲ್ಲ ಬೋಗಸ್ಸು. ಏನು ಬೋಗಸ್ಸು ಅಂದರೆ ಅಧ್ಯಯನವನ್ನು ಯಾವ ಕಾರಣಕ್ಕೂ ಅದು ಒಂದು ಸಾಧನೆ. ಆ ಸಾಧನೆ ಮಾಡಿ ಇರ್ತಕ್ಕಂಥವ್ರು ಯಾರು ಕೂತ್ಕೊಂಡು ಹೇಳಕ್ಕೆ ಬರಲ್ಲ. ಅವರೆಲ್ಲೋ ಇದ್ದಾರೆ. ಇಲ್ಲಿ ಕೆಲವೊಂದು ವಿಚಾರಗಳನ್ನ ಧರ್ಮದ ಪ್ರಕಾರವಾಗಿ ನೇರವಾಗಿ ಹೇಳುವಂಗಿಲ್ಲ. ನಾನು ಹೇಳ್ತಾ ಇರೋ ಕೆಲವು ವಿಷಯಗಳನ್ನ ಹೇಳಂಗಿಲ್ಲ. ಕಾರಣ ಹೆದರಿಸ್ತಾ ಇದ್ದಾರೆ ಅನ್ನೋ ಪ್ರಕ್ರಿಯೆ ಬರುತ್ತೆ, ಅವ್ರ ಮನಸ್ಥಿತಿ ಹಂಗಾಗತ್ತೆ ಬರುತ್ತೆ. ಒಂದು ಧರ್ಮದಲ್ಲೇ ಇದೆ ಇದು. ಹೆದರಿಸಬಾರ್ದು ಅಂತ ಒಂದು ಕಡೆ ಹೇಳ್ತಾನೆ, ಮುಚ್ಚಿಡಬಾರ್ದು ಅಂತ ಇನ್ನೊಂದು ಕಡೆ ಮತ್ತೆ ಹೇಳೋದು ಹೇಗೆ? ಹೌದು. ಇದಕ್ಕೆ ನನ್ನ ತೀರ್ಮಾನ ಏನು ಅಂದರೆ, ನಂದು ಅಂದರೆ ವೈಯಕ್ತಿಕ ಅಲ್ಲ, ಒಂದು ಒಳ್ಳೆಯದನ್ನು ಮಾಡೋಕ್ಕೋಸ್ಕರವಾಗಿ, ಒಂದು ಸಾಧನೆ ಮಾಡೋಕ್ಕೋಸ್ಕರವಾಗಿ ಸ್ವಲ್ಪ ಮನಸ್ಸು ನೊಂದ್ರೂ ಅದನ್ನು ರಿಪೇರಿ ಮಾಡೋ ಶಕ್ತಿ ನನಗಿದೆ ಅಂತಕ್ಕಂಥದ್ದು ಭಗವಂತ ಕೊಟ್ಟರ ದೆಸೆಯಿಂದ ಚುಚ್ಚೋದು ಗೊತ್ತು, ಕ್ಲೀನ್ ಮಾಡೋದು ಗೊತ್ತು. ಇದು ಎರಡೂ ಗೊತ್ತಾದಾಗ ನೇರವಾಗಿ ಹೇಳ್ಬೋದು. ಯಾವುದಾದ್ರು ಒಂದು ಗೊತ್ತು ಅಂದರೆ ಜನಗಳನ್ನ ನಿಂತಂಗೆ ನಾವೇ ಸಾಯಿಸ್ದಂಗಾಗತ್ತೆ. ಎರಡೂ ವಿಚಾರ ಗೊತ್ತಿರಬೇಕು. ರಿಪೇರಿ ಮಾಡೋದು ಮೊದಲು ಗೊತ್ತಿರಬೇಕು. ರಿಪೇರಿ ಮಾಡದೆ ಯಾರಿಗೂ ಏನು ಹೇಳಕ್ ಹೋಗ್ಬಾರ್ದು. ಮದುವೆ ಯಾಕೆ ಸ್ವಾಮಿ ಆಗ್ತಾ ಇಲ್ಲ, ಮರ ಸುತ್ತು ಅಂತ ಹೇಳ್ಬಾರ್ದು. ಇತ್ತಾನೆ ಹೇಳ್ತಾರೆ ನಮ್ಮಲ್ಲಿ, ಮದುವೆ ಯಾಕೆ ನಮ್ಗೆ ಲೇಟ್ ಆಗ್ತಾ ಇದೆ ಅಂದರೆ ಮರ ಸುತ್ತು, ನವಗ್ರಹ ಸುತ್ತು. ಅದು ರೀಸನ್ ಅಲ್ಲ. ಇದು ತಪ್ಪು ದಾರಿಗೆ ತಗೊಂಡೋಗ್ತಾ ಇರತಕ್ಕಂಥ ಜ್ಯೋತಿಷ ಶಾಸ್ತ್ರ ಇದು. ಯಾಕೆ ಅಂದರೆ ಮದುವೆ ಯಾಕೆ ಆಗ್ತಾ ಇಲ್ಲ, ಮದುವೆ ಇಲ್ಲ ರೀ. ಮಗು ಯಾಕೆ ಆಗ್ತಾ ಇಲ್ಲ, ಮಗು ಇಲ್ಲ ರೀ. ಇದನ್ನೆಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟು ದೇವ್ರಿಗೆ ಗೊತ್ತಿಲ್ವ ಅಂದ್ರೆ ಹೆಂಗೆ ಅರ್ಥ ಇದು? ಭಗವಂತ ಕಳಿಸಿದ್ದಾನೆ, ನಿನಗೆ ಮದುವೆ ಇಲ್ಲ. ಯಾಕೆ ಅಂದರೆ ನಿಮ್ಮ ಅಪ್ಪ ಅಮ್ಮ ಏನು ತಿಳಿದಿಲ್ಲ, ಅಜ್ಞಾನಿಗಳು, ಅಜ್ಞಾನತ್ವದಲ್ಲೇ ಬಂದಿದ್ದಾರೆ. ಅಜ್ಞಾನಿಗಳು ಅಂದ್ರೆ ಏನು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ನಾವು ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಅನ್ನೋದೇ ಅಜ್ಞಾನತ್ವ. ಅಂಥವ್ರು ಹುಟ್ಟೋ ಮಕ್ಕಳಿಗೆ ಹೆಂಗ್ ಮುಂದೆ ಜಾರಿ ಸಿಕ್ಕತ್ತೆ? ದೇವಸ್ಥಾನಕ್ಕೆ ಹೋದ ತಕ್ಷಣ, ಉರುಳು ಸೇವೆ ಮಾಡಿಸಿದ ತಕ್ಷಣ, ಹೋಮ ಮಾಡಿಸಿದ ತಕ್ಷಣ ಭಗವಂತ ರಿಪೇರಿ ಮಾಡೋದು ಆದರೆ ಬೇಕಾದಷ್ಟು ಜನಗಳ ಹತ್ರ ದುಡ್ಡು ಸಿಕ್ಕಾಬಟ್ಟೆ ಕೊಳೆಯೋ ಮಟ್ಟಕ್ಕಿದೆ ಈ ಕಾಲದಲ್ಲಿ. ಹೌದಲ್ಲ? ಒಂದೊಂದು ದೇವಸ್ಥಾನ ಕಟ್ಟಿಸ್ಬಿಡೋಣ ಒಳ್ಳೇದಾಗಲಿ ಅಂತ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ದೇವಸ್ಥಾನ ಕಟ್ಸೋರು ನಾವು, ದೇವ್ರು ಕೂರಿಸೋರೆ ನಾವು. ಇದು ನಾವು ಮೊದಲನೇ ಅಪರಾಧ ಅಂತ ತಿಳ್ಕೋಬೇಕು. ದೇವಸ್ಥಾನ ಕಟ್ಸೋದು ತಪ್ಪು ಅಂತ ಪ್ರಶ್ನೆ ಅಲ್ಲ. ನಮಗೇನು ಗೊತ್ತಿದೆ, ನಾವು ದೇವ್ರು ಮಾಡೋಕ್ಕೆ ಹೋಗಬಾರ್ದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದೇ ಸೆಂಟೆನ್ಸ್ ಹೇಳಿರೋದು, ನೀನು ನನ್ನನ್ನೇನು ಮಾಡೋಕ್ಕೆ ಬರಬೇಡ, ನೋಡೋಕ್ಕೆ ಬರಬೇಡ, ಹುಡುಕಕ್ಕೆ ಬರಬೇಡ, ನೀನು ಯಾರು ಅಂತ ತಿಳ್ಕೊ ಅಷ್ಟೇ. ಹೌದು. ಅದನ್ನು ನಾವು ಮಾಡ್ತಾ ಇಲ್ಲ. ನನಗೆ ಶ್ಲೋಕಗಳು ಗೊತ್ತು, 18 ಅಧ್ಯಾಯ ಗೊತ್ತು. ಕೆಲವರು ಹೇಳ್ತಾರೆ ಏನು ಸ್ಕೋಪ್ ಹೇಳ್ತಾರೆ ಅಂದರೆ ನನಗೆ ನಗು ಬರುತ್ತೆ. ಏನಕ್ರಿ ಅದು? ಭಗವದ್ಗೀತೆ ಕಲ್ತಿದ್ದೀರಾ, ಅದ್ರ ಮೂಲ ಏನು? ವಿಷ್ಣು ಸಹಸ್ರನಾಮ ಹೇಳ್ತೀನಿ, ಅದ್ರ ಮೂಲ ಏನು? ಒಂದು ಪೈಸಾ ಇಸ್ಕೊಳ್ದೆ ಈ ಸುಪ್ರಭಾತ ಅಂತಕ್ಕಂತಹ ವಿಚಾರದಲ್ಲಿ, ಬೆಳಗಿನ ಸುಪ್ರಭಾತದಲ್ಲಿ ಯಾರವರು ಸತ್ತೋದ್ರು, ಹೆಸರು ಬರ್ತಾ ಇಲ್ಲ, ಸುಬ್ಬಲಕ್ಷ್ಮಿ ಎಂತ ಭಗವತಿ ದೇವಿ ಇದ್ದಂಗಿದ್ದಾರೆ ಅಮ್ಮ. ಒಂದು ಪೈಸಾ ಇಸ್ಕೊಳ್ದೆ ಅದನ್ನು ಪಟ್ಟರು. ಬಟ್ ಅವ್ರ ಸಾವಿನ ಕೊನೆ ಏನು ಮಟ್ಟಕ್ಕಾಯ್ತು ಅಂದರೆ ಅವ್ರು ಮಾಡಿದ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಕಾರಣ ಏನಂದರೆ ನಮ್ಮ ದೇಹ ಕರ್ಮದ್ದು, ಪ್ರತಿ ದೇಹ ಕರ್ಮದ್ದೇ. ಅದು ಯಾವುದು ಧರ್ಮದ ದೇಹ ಬರೋದೇ ಇಲ್ಲ, ಮನುಷ್ಯನಾಗ ಹುಟ್ಟೋದೇ ಇಲ್ಲ. ಪ್ರತಿ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಎಲ್ಲವೂ ಕರ್ಮದ್ದೇ. ಏನ್ ಕರ್ಮ ಅದು ಅಂದ್ರೆ ನಾವೇನ್ ಮೋಸ ಮಾಡಿದೀವ? ಕರ್ಮ ಅಂದ್ರೆ ಏನು? ಕರ್ತವ್ಯ ಕರ್ಮ. ಗುರುಜಿ, ಹಂಗಾದ್ರೆ 84 ಕೋಟಿ ಜೀವರಾಶಿಗಳಲ್ಲಿ ಮನುಷ್ಯ ಅನ್ನೋದೊಂದು ಅತ್ಯುತ್ತಮವಾದಂತಹ ಜನ್ಮ, ಅದರಲ್ಲಿ ಜನ್ಮ ತಾಳೋದೇ ಪುಣ್ಯ ನಾವು ಹೇಳ್ತಾ ಇದ್ದೀವಿ, ಅದು ಮಾಡ್ತಾ ಇಲ್ವಲ್ಲ. ಮನುಷ್ಯ ಜನ್ಮ ಪುಣ್ಯ ಸರಿ, ನೀವ್ ಏನ್ ಮಾಡ್ತಿದ್ಯಪ್ಪ? ಅದಕ್ಕೇನ್ ಹೇಳುತ್ತೆ, ಮಾನವ ಏನಾಗ್ಬೇಕು? ಮಾಧವನಾಗ್ಬೇಕು. ಇದು ಧರ್ಮದಲ್ಲಿರೋದು. ಆಗಿದೀವಾ? ಇಲ್ಲ ಅಲ್ಲ. ಮಕ್ಕಳಿಗೆ ಹೇಳ್ಕೊಟ್ಟಿದೀವ? ಮನುಷ್ಯ ಮನುಷ್ಯನಂಗೆ ಇರ್ತಕ್ಕಾಗ್ತಾಯಿಲ್ಲ, ಪ್ರಾಣಿ ತರ ನಡ್ಕೋತಾ ಇದ್ದಾನೆ, ಮನುಷ್ಯನೂ ಆಗಿಲ್ಲ. ಮತ್ ಮಾಧವನ ಹೆಂಗಾಗ್ತಾನೆ ಇವನು? ಅಂದ ಮೇಲೆ ನಾವು ಪ್ರವಚನ ಹೇಳಕ್ಕೆ ಕಲ್ತಿರೋದು ವಿದ್ಯೆ ಇದೆ ಅಂತ ಹೇಳಕ್ ಅಷ್ಟೇ ಸರಿಯೇ ಹೊರ್ತು ಅದರಲ್ಲಿ ಸತ್ಯ ಇಲ್ಲ.
ಇದರಿಂದ ಇವತ್ತು ಯಾವುದೇ ವೇದ, ಉಪನಿಷತ್, ಪಂಚಾಂಗ, ಜ್ಯೋತಿಷ್ಯ, ಯಾವುದೇ ಒಂದು ಪವಿತ್ರವಾದ ಗ್ರಂಥಗಳಿಗೆ ಬೆಲೆ ಇಲ್ಲದ ರೀತಿ ಮಾಡ್ತಾ ಇರೋದಕ್ಕೆ ಕಾರಣ ನಮ್ಮ ಅಜ್ಞಾನತ್ವ. ಏನೋ ಕಲ್ತೀನಿ ಅಂತ ಬುರುಡೆ ಬಿಡೋದು, ನನಗೆ ಗೊತ್ತು ಅಂತ ಹೇಳ್ಕೊಳ್ಳೋದು. ಈ ಅಜ್ಞಾನತ್ವನೇ ನಮ್ಮನ್ನು ನಾವು ಹಾಳು ಮಾಡ್ಕೊತಾ ಇದ್ವಿ, ದೇಶ ಸಮಾಜನೂ ಹಾಳು ಮಾಡ್ಕೊತಾ ಇದ್ದೀವಿ. ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ, ನೆಮ್ಮದಿ ನಿದ್ದೆ ಬರಲ್ಲ. ನಿದ್ದೆ ಯಾವಾಗ ಯಾರಿಗೆ ಬಂದಿಲ್ಲ ಮಕ್ಕಳಿಗೆ, ಕರೆಕ್ಟ್ ಟೈಮ್ಗೆ ಮಲಗಿ ಕರೆಕ್ಟ್ ಟೈಮ್ ಮಕ್ಕಳು ಎಚ್ಚರಿಕೆ ಏಳಿಸ್ದೆ ಮಕ್ಕಳು ಹೇಳ್ತಾವಲ್ಲ, ಅವರಿಗೆ ಒಂದು ಸಲ್ಯೂಟ್ ಹೊಡೀರಿ. ಎಂಥ ಮಗುವನ್ನು ಹೆತ್ತಿದ್ದೀನಿ ನಾನು ಅಂತ. ಏಳಿಸ್ದೆ ಮಗು ಹೇಳ್ಬೇಕು, ಅಲಾರಾಮ್ ಕೊಡಬಾರ್ದು. ಹೌದೌದು. ಕರೆಕ್ಟಾಗಿ ಮಲಗಿ ಕರೆಕ್ಟಾಗಿ ಹೇಳಬೇಕು, ಎದ್ದು ಖುಷಿಯಾಗಿರಬೇಕು. ಸೊ ಆ ಮಗುವಿನಲ್ಲಿ ನಡೆಯುತ್ತಾ ಇರ್ತಕ್ಕಂಥ ಪ್ರಕ್ರಿಯೆಗಳು ದೇಹದಲ್ಲಿ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಇದರಲ್ಲಿ ಒಂದು ಬೇಜಾರು ಅಂತ ಹೇಳುವಂಥ ಮಗು, ನನಗಿಲ್ಲಿ ನೋವಿದೆ ಅಂತ ಹೇಳ್ತಕ್ಕಂಥ ಮಗು, ನೀವೇನು ರಿಪೇರಿ ಮಾಡೋಕ್ಕಾಗಲ್ಲ. ಇದನ್ನ ಏನಪ್ಪ ಅಂದರೆ ಬೋರ್ನ್ವಿಟಾ ಕೊಟ್ಟರೆ ಸರಿ ಮಾಡ್ಬೋದಾ, ಆರ್ಲಿಕ್ಸ್ ಕೊಟ್ಟರೆ ಸರಿ ಮಾಡ್ಬೋದಾ, ಅಥವಾ ಕೂತ್ಕೊಂಡು ಹೇಳ್ತಾರಲ್ಲ ಕಣ್ಣಿಗೆ ಒಳ್ಳೇದು ಕ್ಯಾರೆಟ್ ತಿನ್ನಿ ಅಂತ, ಇದನ್ನೆಲ್ಲ ನೋಡ್ಕೊಂಡು ಮಕ್ಕಳು ಬೆಳೆಸಿದ್ರೆ ಇದೆಲ್ಲ ವರ್ಕೌಟ್ ಆಗಲ್ಲ. ಯಾಕೆ ಅಂದರೆ ವಿಚಾರ ಇಷ್ಟೇ, ನಾವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಲೋಪ ಯಾವುದು ಅಂದರೆ ನಮ್ಮ ದೇಹದಲ್ಲಿ ಹರಿತಾ ಇರತಕ್ಕಂತಹ ರಕ್ತ ಯಾವ ಕಾರಣಕ್ಕೂ 30-40% ಅಷ್ಟೇ ವರ್ಕ್ ಆಗ್ತಾ ಇರೋದು. ಇವತ್ತಿನ ಈ ಪ್ರೆಸೆಂಟ್ ಹೇಳ್ತೀನಿ, 70-80% ರಕ್ತ ಚಲನೆ ಇಲ್ಲ. ಕಾರಣ ಹುಚ್ಚು ಮನೆಯನ್ನ ಕಟ್ಟುತ್ತಿರುವ ನಾವು ಉತ್ತರ ದಕ್ಷಿಣ ನಿವೇಶನದಲ್ಲಿ ಕಟ್ಟುತ್ತಿರುವ ಮನೆ 96% ಇದೆ. ಉತ್ತರ ದಕ್ಷಿಣದ ಮನೆ ಶಾಸ್ತ್ರದಲ್ಲಿ ಇಲ್ಲ. ಓಕೆ. ಯಾಕೆ ಅಂದರೆ ನೀವು ಇಡ್ತಿರಲ್ಲ ಅದನ್ನ ನೋಡೋಕ್ಕೆ ಉತ್ತರ ದಕ್ಷಿಣ ಯಾವುದು ಅಂತ, ಏನದಕ್ಕೆ ಹೆಸರು ಹೇಳೋದು? ಕಂಪಾಸ್. ಆ ಕಂಪಾಸ್ ಇಟ್ಟರೆ ಯಾಕೆ ಉತ್ತರಕ್ಕೆ ತೋರಿಸ್ಬೇಕು, ಅದು ಪೂರ್ವ ಯಾಕೆ ತೋರಿಸ್ತಾ ಇಲ್ಲ? ಯೋಚನೆ ಮಾಡಿ. ಏನಕ್ಕೆ ಉತ್ತರಕ್ಕೆ ತೋರಿಸುತ್ತೆ? ಸಾಯ್ತೀವೋ ಮುಂಡೆದೆ ಕಟ್ಟಬೇಡ ಮನೆ ಅಂತ. ಅಂದ್ರೆ ಉತ್ತರ ದಕ್ಷಿಣ ಇದಕ್ಕೇನು ಹೇಳ್ಬೋದು ಅಂದ್ರೆ ಚುಂಬಕ, ಆಕರ್ಷಣೆ. ಓಕೆ, ಮನೆಗೆ ಹೋಗಬೇಕು ಬೇಗ, ನಾನು ನನ್ನ ಹೆಂಡತಿ ಮುಖ ನೋಡಬೇಕು, ನಾನು ನಮ್ಮ ಅಮ್ಮನ ಹತ್ರ ಬೇಗ ಹೋಗಿ ಮಾತಾಡಬೇಕು, ಮಗುಗೆ ಆಕರ್ಷಣೆ ಬರಬೇಕು ಅಂದರೆ ಮನೆ ಪೂರ್ವ ಪಶ್ಚಿಮವಾಗಿದ್ರೆ ಮಾತ್ರ ಆ ಮನೆಯಲ್ಲಿ ಪ್ರೀತಿ ಮನೆ ಆಗತ್ತೆ. ಉತ್ತರ ದಕ್ಷಿಣದ ಮನೆ ಯಾವ ಕಾರಣಕ್ಕೂ ಅದು ತಲೆ ಕೆಟ್ಟ ಮನೆನೇ ಆಗಿರುತ್ತೆ. ನಾವು ಮನೆ ಕಟ್ಟೋದು ಗೊತ್ತಿಲ್ಲ, ಊಟ ಮಾಡೋದು ಗೊತ್ತಿಲ್ಲ, ಮತ್ತೆ ಹೆಂಗೆ ನೀವು ದೇವರ ಹೆಸರು ಹೇಳ್ತೀರಾ? ಇದು ಪ್ರಶ್ನೆ ಆಗತ್ತೆ. ಯಾಕೆ ಅಂತಂದ್ರೆ ಎಲ್ಲವೂ ನನಗೆ ಗೊತ್ತಿದೆ, ತಿಳಿದಿದೆ ಅಂತಕ್ಕಂತಹ ಪ್ರಕ್ರಿಯೆ ಮೂಲಕ ನಾನು ಮಾತಾಡ್ತಾ ಇಲ್ಲ. ವೀಕ್ಷಕರು ಅರ್ಥ ಮಾಡ್ಕೋಬೇಕು. ಇದನ್ನ ನೀವು ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ಅಭ್ಯಾಸಗಳನ್ನ, ದಿನಚರಿ ಅಭ್ಯಾಸಗಳನ್ನ ಸರಿ ಮಾಡ್ಕೊಳ್ತೀವಿ ಅಂದ್ರೆ ನಾನು ಹೇಳಿದಂತಾದ ವಿಚಾರ ಅರ್ಥ ಆಗತ್ತೆ. ನಾನು ತಿನ್ನೋದೇ ರಾತ್ರಿ 9:30 ಊಟ, ನಾನು ಬೆಳಗ್ಗೆ ಹೇಳೋದೇ 9 ಗಂಟೆಗೆ ಅನ್ನೋರಿಗೆ ಈ ವಿಚಾರ ಆಗಲ್ಲ, ತಗೋಬೇಡಿ, ಸುಮ್ಮನಿದ್ಬಿಡಿ, ಪ್ರಯೋಜನಕ್ಕೆ ಬರಲ್ಲ. ಯಾಕೆಂದ್ರೆ ಶೇಕಡ ಎಲ್ಲ ಜಾಸ್ತಿ ಇರೋದೇ ಹಿಂಗೆ. ಸೂರ್ಯನ ನಾವು ಏಳಿಸ್ಬೇಕು ಸ್ನಾನ ಮಾಡಿ ಅಂತ ಪ್ರಕ್ರಿಯೆಯನ್ನ, ಸೂರ್ಯ ನಮಸ್ಕಾರ ಮಾಡಬೇಕು ಅಂತ ಎಷ್ಟು ತಾಯಿ ತಂದೆ ಮಕ್ಕಳನ್ನ ರೆಡಿ ಮಾಡಿದ್ದಾರೆ? ಹೌದು. ಇಲ್ಲ. ಕೆಲವರು ಇನ್ನೊಂದು ಚೆನ್ನಾಗಿ ಮ್ಯಾಜಿಕ್ ಮಾಡ್ತಾರೆ. ಎದ್ದು ಬಿಟ್ಟು ನೋಡ್ಬಿಟ್ಟು ತಿರುಗಿ ಮಲ್ಕೊಂಡ್ಬಿಡೋದು. ಸೂರ್ಯ ನಮಸ್ಕಾರ ಮಾಡ್ಬೇಕು ತಾನೆ, ಸೂರ್ಯ ನೋಡಿದ ಸಮಯ ಮಲ್ಕೊಂಡ್ಬಿಡೋದು. ಸೊ ಈ ರೀತಿಯಾಗಿ ನಾವು ಲಂಚ ಕೊಟ್ಟು ದೇವ್ರನ್ನ ಪಡ್ಕೊಳಕ್ ನೋಡ್ತಾ ಇರ್ತಕ್ಕಂಥ ಈ ಒಂದು ಕಲಿಯುಗದಲ್ಲಿ ಮೇನ್ ಫೌಂಡೇಶನ್ ತಿಳ್ಕೋಬೇಕಾಗಿರೋದು, ದೇವರಿಗೆ ಲಂಚ ಕೊಡುವ ಜನ ಆಗಿದ್ದೀವಿ ನಾವು ಅನ್ನೋದೇ ನಾವು ತಿಳ್ಕೊಳ್ಬೇಕಾಗಿದ್ದು. ಭಗವಂತನಿಗೆ ಲಂಚ ಕೊಡಬೇಕಾಗಿಲ್ಲ. ಭಗವಂತ ಎಲ್ಲವೂ ನಮಗೆ ಕೊಟ್ಟಿದ್ದಾರೆ. ನಾವು ಭಗವಂತನಿಗೆ ಏನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಸತ್ಯಾಂಶ ನಿಮಗೆ ಕೃತಜ್ಞತೆ ಇದ್ರೆ, ಗಂಡ ಹೆಂಡತಿ ಹೆಸರಲ್ಲಿ ರಾಮ ಅನ್ನೋ ಅಕ್ಷರದಲ್ಲಿ 2 ಅಕ್ಷರವನ್ನ ಗಂಡನಿಗೋ ಹೆಂಡತಿಗೋ ನಾಮಕರಣವನ್ನ ಮಾಡ್ತಕ್ಕಂಥ ಸತ್ಯಾಂಶವನ್ನ ತಿಳಿದಾಗ ನಿಮ್ಮ ಈ ಭಾರತ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾದ ಜೀವನ ಆಗತ್ತೆ, ನೀವು ಮದುವೆ ಆಗತ್ತಕ್ಕೂ. ಹಿಂಗಂದ್ರೆ ಇದು ಇಟ್ಟುಬಿಟ್ರೆ ಎಲ್ಲ ಆಗತ್ತಾ? ಅಲ್ಲ. ಮೊದಲನೇ ಪ್ರಕ್ರಿಯೆ ಸಂದರ್ಭಾನುಸಾರವಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳಿ. ದಿಢೀರಂತ ಎಲ್ಲ ತೀರ್ಮಾನಗಳು ತಗೋಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಕುರಿತಂತೆ, ನಮ್ಮ ಬದುಕಿನ ಕುರಿತಂತೆ ನೀವು ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.